ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾತ್ರಾಕಾಂಡದ 5ನೇ ಸರ್ಗದ ಕಥೆ ಮುಂದುವರೆದಿತ್ತು. ರಾಮ ತನ್ನ ಯಾತ್ರೆಯನ್ನ ಮುಂದುವರಿಸಿದ್ದ. ಆ ಪುಷ್ಪಕ ವಿಮಾನ 100 ಅಂತಸ್ತಿನ ಬೃಹದಾಕಾರವನ್ನು ತಾಳಿತ್ತು. ಅದರಲ್ಲಿ ಆತನ ಸಮಸ್ತ ಪರಿವಾರನು ಅನಾಯಾಸವಾಗಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗಿತ್ತು. ಅದು ಪೂರ್ವ ದಿಕ್ಕಿನ ಭಾಗದಿಂದ ಪಶ್ಚಿಮದ ಕಡೆಗೆ ಸಾಗಿತ್ತು. ಆಗ ವಿಷ್ಣುದಾಸ ಅಂತ ಶಿಷ್ಯ ಏನಿದ್ದ ಆತ ತನ್ನ ಗುರುವನ್ನು ಕೇಳಿದ, ರಾಮದಾಸನನ್ನ. ರಾಮದಾಸ ಗುರು ಮತ್ತು ವಿಷ್ಣುದಾಸ ಶಿಷ್ಯ, ಅವರಿಬ್ಬರ ನಡುವಿನ ಸಂವಾದ ರೂಪ ಇದು ಈ ಕಥೆ ಅಂತ ಕೇಳಿದ. ರಾಮನಿಗೆ 4 ಧ್ವಜ ಅಂತ ಹೇಳಿದ್ರಿ ನೀವು. ಕೋವಿದಾರ ಧ್ವಜ, ಬಾಣಧ್ವಜ, ಗರುಡ ಧ್ವಜ, ಹನುಮತ್ ಧ್ವಜ ಅಂತ ಈಗ 4 ಧ್ವಜಗಳು ಅಂತ ಹೇಳಿದ್ರಿ. ಅದಕ್ಕೊಂದೊಂದು ಬಣ್ಣವನ್ನು ಕೂಡ ಹೇಳಿದ್ರಿ. ಆ 4 ಧ್ವಜಗಳು ಯಾವ್ಯಾವ ಕಾರಣದಿಂದ ರಾಮನಿಗೆ ಸಂಬಂಧಪಟ್ಟವು, ಅದ್ರ ಹಿನ್ನೆಲೆಯನ್ನು ಹೇಳಿ ಅಂತ ಆತ ಶಿಷ್ಯ ಕೇಳಿದ. ಅದಕ್ಕೆ ಗುರುಗಳು ಹೀಗೆ ಉತ್ತರಿಸಿದರು. ರಾಮ ಚಿಕ್ಕವನಿದ್ದಾಗ ತನ್ನ ತಂದೆಯ ರಥವನ್ನೇರಿ ಆ ಕಡೆ ಈ ಕಡೆ ಸಂಚಾರ ಮಾಡಲಿಕ್ಕೆ ಹೋಗ್ತಿದ್ದ. ಆ ಕಾರಣದಿಂದಾಗಿ ಆ ಕೋವಿದಾರ ಧ್ವಜ, ಕೋವಿದಾರ ಅಂತ ಅನ್ನೋದು ಒಂದು ವೃಕ್ಷ, ಯಾವುದೋ ಒಂದು ವೃಕ್ಷ, ಅದೇನು ವೃಕ್ಷ ಅಂತ ನೋಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಆ ವೃಕ್ಷದ ವೈಜ್ಞಾನಿಕ ಹೆಸರು ಕೋಶದಲ್ಲಿ ಸಿಕ್ತು, ಅಷ್ಟು ಬಿಟ್ಟು ವ್ಯವಹಾರದ ನಾಮ ಆ ವೃಕ್ಷಕ್ಕೇನು ಸಿಗಲಿಲ್ಲ. ಆ ವೈಜ್ಞಾನಿಕ ಹೆಸರನ್ನು ಹೇಳಿ ಏನು ಉಪಯೋಗ ಇಲ್ಲ, ಹೇಳಿ ನೆನಪಿಟ್ಕೊಳ್ಳೋದು ಕಷ್ಟ. ಹಾಗಾಗಿ ಅದನ್ನು ಬರೆದಿಟ್ಕೊಳ್ಳುವಂಥ ಪ್ರಯತ್ನವೂ ಮಾಡಲಿಲ್ಲ. ಅಂತೂ ಆ ಅಪ್ಪನ ರಥವನ್ನೇರಿ ಆತ ಪ್ರಯಾಣ ಮಾಡುವಂಥ, ಆ ಕಡೆ ಈ ಕಡೆ ಸಂಚಾರ ಮಾಡುವಂಥ ಹವ್ಯಾಸ ಇಟ್ಕೊಂಡಿದ್ದರಿಂದ ಅದಕ್ಕೆ ಕೋವಿದಾರ ಧ್ವಜ ಬಂತು. ಅದು ಮೊದಲನೇದ್ದು ಕೋವಿದಾರ ಧ್ವಜ. ಮುಂದೆ ವಿಶ್ವಾಮಿತ್ರನ ಯಜ್ಞವನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋದಾಗ ತಾಟಕ ಅನ್ನುವಂಥ ರಾಕ್ಷಸಿಯನ್ನೇನು ಹತ್ಯೆ ಮಾಡಿದ್ನಲ್ಲ, ಅಲ್ಲಿ ಆತ ಏರಿದ ರಥ ಬಾಣಧ್ವಜದಿಂದ ಅಲಂಕೃತವಾದದ್ದು. ಅದು 2ನೇ ಧ್ವಜ. ಅದಕ್ಕೆ ಅಲ್ಲಿ ಏನಾಗಿತ್ತಂದ್ರೆ, ಏಕೇನ ಬಾಣೇನ ತಾಟಕಾಂ ಹತವಾನ್, ಒಂದೇ ಬಾಣದಿಂದ ತಾಟಕೇನ ಆಟಕ್ಕೆ ಹೊಂದಿದ್ರಿಂದ ಆ ಬಾಣಧ್ವಜ ರಥಕ್ಕೆ ಬಂದಿತ್ತು. ಮುಂದೆ ರಾವಣನ ಜೊತೆಗೆ ಯುದ್ಧ ಮಾಡುವಂಥ ಪ್ರಸಂಗ ಬಂದಾಗ ಒಂದು ವಜ್ರಧ್ವಜ ಆತನಿಗಿತ್ತು. ಆ ವಜ್ರದ ಧ್ವಜ ಆ ರಾವಣನ ಬಾಣದ ಏಟಿನಿಂದ ಮುರಿದು ಬಿತ್ತು. ಮುರಿದು ಬಿದ್ದಾಗ ಆ ವಾಯುಪುತ್ರನನ್ನ ತನ್ನ ಧ್ವಜದಲ್ಲಿ ಆತ ಏರಿಸಿಕೊಂಡ, ಹನುಮಂತನನ್ನ. ಅದಕ್ಕಾಗಿ ಆತ ಕಪಿಧ್ವಜ ಅಂತ ಅಂದ್ಕೋತಾನೆ. ಕೋವಿದಾರ ಧ್ವಜ, ಬಾಣಧ್ವಜ ಮತ್ತೆ ಈ ಕಪಿಧ್ವಜ, ಇದು 3ನೇದ್ದು. ರಣೇ ವಿಮೂರ್ಛಿತಂ ದೃಷ್ಟ ರಾಮೋ ಮಾತಲಿನಂ ಸುಧಾ ಚಿತ ಸ್ವೀಯ ರಥೇ ದಿವ್ಯೆ ತಸ್ಮಾಚ್ಚ ಗರುಡಧ್ವಜ. ಆ ಕಪಿಧ್ವಜವನ್ನು ಹೊಂದಿದಂತಹ ರಥವನ್ನು ಏರಿ ಯುದ್ಧ ಮುಂದುವರೆಸಿದ್ದ. ಆದರೆ ಆ ರಥ ಏನಿತ್ತಲ್ಲ, ಆ ಮಾತಲಿ ನಡೆಸ್ತಿದ್ದಂಥ ರಥ ಅದು. ದೇವರಾಜನಾದ ಇಂದ್ರ ತನ್ನ ಸಾರಥಿಯನ್ನ ಮತ್ತು ತನ್ನ ರಥವನ್ನು ರಾಮನ ಸೇವೆಗಾಗಿ ಕಳಿಸಿಕೊಟ್ಟಿದ್ದ. ಆ ರಥದಲ್ಲಿ ಯುದ್ಧ ಮುಂದುವರೆಸಿದ್ದ. ಅದಕ್ಕೆ ಕಪಿಧ್ವಜವನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ದ. ಆ ರಾವಣನ ಬಾಣದ ಏಟು ಮಾತಲಿಯನ್ನು ಕೂಡ ಮೂರ್ಛೆಗೊಳಿಸಿತು. ಮೂರ್ಛೆಗೊಳಿಸಿದಾಗ ಮಾತಲಿ ಆ ರಥವನ್ನ ಮುನ್ನಡೆಸಲಿಕ್ಕೆ ಅಸಕ್ತನಾಗಿದ್ದ. ಮಾತಲಿಯನ್ನ ಮತ್ತು ಹನುಮಂತನನ್ನು ಇಬ್ಬರನ್ನೂ ಮೂರ್ಛೆಗೊಳಿಸಿತ್ತು ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅದಕ್ಕಾಗಿ ದೇವರಾಜ ಕಳಿಸಿದ ಮಾತಲಿ ನಡೆಸುವಂತಹ ರಥವನ್ನು ಬಿಟ್ಟು ರಾಮ ತನ್ನ ಮೂಲ ಸ್ವರೂಪದ ರಥವನ್ನು ನೆನಪು ಮಾಡಿಕೊಂಡಿದ್ದ. ಇದು ಆನಂದ ರಾಮಾಯಣದ ಪ್ರತ್ಯೇಕ ಮಾಹಿತಿ. ತನ್ನ ದಾರುಕ ಅಂತ ಮೂಲ ಸಾರಥಿ ಏನಿದ್ದಾನೆ, ಆ ರಥ, ಆ ಕುದುರೆ, ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಅನ್ನುವಂಥ, ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಅನ್ನುವಂಥ 4 ಕುದುರೆಗಳು, ತನ್ನ ಕವಚ, ಇವನಲ್ಲಿ ಯುದ್ಧದ ಸಾಮಗ್ರಿಗಳು ಇತ್ಯಾದಿಗಳನ್ನು ಒಳಗೊಂಡಂಥ ರಥವನ್ನು ನೆನಪು ಮಾಡಿಕೊಂಡಿದ್ದ. ಆ ಮೂಲ ರೂಪದ ರಥ ಯಾವತ್ತು ಗರುಡಧ್ವಜ ಇದ್ದಿದ್ದೆ. ಗರುಡಧ್ವಜ ಅಂತಲೇ ಶ್ರೀಮನ್ನಾರಾಯಣನಿಗೆ ಹೆಸರು. ಅದಕ್ಕಾಗಿ ಆತ ಗರುಡಧ್ವಜ ಕೂಡ ಆಗಿದ್ದ. ಹೀಗೆ ಕೋವಿದಾರ ಧ್ವಜ, ಬಾಣಧ್ವಜ, ಕಪಿಧ್ವಜ ಮತ್ತು ಗರುಡಧ್ವಜ. ಆ ನಡುವೆ ಯಾವಾಗೊಮ್ಮೆ ವಜ್ರಧ್ವಜ ಇದ್ದಂಥ ರಥವನ್ನು ಏರಿದ್ದ ಅಷ್ಟೆ. ಅದು ಮುರಿದು ಬಿದ್ದಾಗ ಕಪಿಧ್ವಜವನ್ನು ಏರ್ಪಡಿಸ್ಕೊಂಡಿದ್ದ. ಆ ಕೋವಿದಾರ ವೃಕ್ಷ ಏನಿದೆಯಲ್ಲ, ಅದು ಇದ್ದದ್ದು ಯಾವ ಪತಾಕೆಯಲ್ಲಿ? ಇವೆಲ್ಲ ಚಿಹ್ನಗಳು ಒಂದೊಂದು ರೀತಿಯ ಧ್ವಜದಲ್ಲಿ ಇರ್ತವೆ. ಆ ಧ್ವಜದ ಪತಾಕೆಯ ಬಣ್ಣ ಯಾವುದು ಅಂತಂದ್ರೆ ಶುಕ್ಲಾಯಾಮ್ ಹಿ ಪತಾಕಾಯಾಮ್, ಬಿಳಿಯ ಬಣ್ಣದ ಪತಾಕೆಯಲ್ಲಿ
ಕೋವಿದಾರ ವೃಕ್ಷ ಇತ್ತು. ಬಾಣಶುಭೋಸ್ತಿ ನೀಲಾಯಾಮ್ ಹರಿತಾಯಾಂತು ಮಾರುತಿ. ಮುಂದೆ ಬಾಣಧ್ವಜ ಇದ್ದದ್ದೆಲ್ಲಿ ಅಂದರೆ ನೀಲವಾದ ಪತಾಕೆಯಲ್ಲಿ, ನೀಲಿ ಬಣ್ಣದ ಹಿನ್ನೆಲೆಯುಳ್ಳಂತಹ ಪತಾಕೆಯಲ್ಲಿ ಬಾಣಧ್ವಜ ಇತ್ತು. ಮತ್ತು ಹಸಿರು ಬಣ್ಣದ ಹಿನ್ನೆಲೆಯುಳ್ಳಂತಹ ಪತಾಕೆಯಲ್ಲಿ ಹನುಮಂತನ ಚಿತ್ರ ಇರುವಂತಹ 3ನೇ ಧ್ವಜ ಇತ್ತು. ಮುಂದೆ ಪೀತಾಯಾಮ್ ಗರುಡೋಜ್ಞೇಯ, ಹಳದಿ ಬಣ್ಣದ ಧ್ವಜದ ಹಿನ್ನೆಲೆಯಲ್ಲಿ ಗರುಡನ ಧ್ವಜ ಇತ್ತು. ಇವೆಲ್ಲ ಮಾಹಿತಿಗಳು ನೆನಪಿಟ್ಕೊಳ್ಬೇಕಷ್ಟೇ ಕಲಾವಿದರಾದವರು ಕೂಡ. ಚಿತ್ರಣ ಮಾಡುವಾಗ, ರಾಮನ ಚಿತ್ರ ಇತ್ಯಾದಿ ಚಿತ್ರಣ ಮಾಡುವಾಗ ಅವರು ಬೇಕಾಬಿಟ್ಟಿಯಾಗಿ ಯಾವ್ಯಾವುದೋ ಬಣ್ಣಗಳನ್ನು, ತನಗೆ ತೋಚಿದ ಬಣ್ಣಗಳನ್ನು ಅಲ್ಲಿ ನಿರ್ಮಾಣ ಮಾಡದೆ ಇಂಥ ವಿಶೇಷವಾದ ಆನಂದ ರಾಮಾಯಣ ಒದಗಿಸಿಕೊಟ್ಟ ಮಾಹಿತಿಗಳನ್ನು ಬಳಕೆ ಮಾಡ್ಕೋಬೇಕಷ್ಟೆ. ಚತುರ್ಷು ಚಂದನೇಶ್ವೇವಂ 4 ಕೀರ್ತಿತಾ ಧ್ವಜಾ. ಮತ್ತು ಈ ಕೋವಿದಾರ ಧ್ವಜ, ಬಾಣಧ್ವಜ, ಗರುಡ ಧ್ವಜ, ಕಪಿಧ್ವಜ ಇವೆಲ್ಲದಕ್ಕೂ ಪ್ರತ್ಯೇಕವಾದ ಒಂದೊಂದು ರಾಮನ ರೂಪನೂ ಇದೆ. ರಾಮಚಂದ್ರನದೇ ರೂಪ ಪ್ರತ್ಯೇಕವಾದ ರೂಪಗಳು. ಅದು ಹೇಗೆ ಅಂದರೆ ಕೋವಿದಾರ ಧ್ವಜೋ ರಾಮ, ಕೋವಿದಾರ ಧ್ವಜಕ್ಕೆ ಸಂಬಂಧಪಟ್ಟಂತೆ ರಾಮ ಅನ್ನೋ ರೂಪ. ಆಮೇಲೆ ಶ್ರೀರಾಮೋ ಮಾರ್ಗಣ ಧ್ವಜ, ಮಾರ್ಗಣ ಅಂದರೆ ಬಾಣ, ಆ ಬಾಣಧ್ವಜಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಅನ್ನುವ ರೂಪ. ಕಪಿಧ್ವಜೋ ರಾಘವೇಂದ್ರ, ಕಪಿಧ್ವಜ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ರೂಪ ರಾಘವೇಂದ್ರ. ಇವೆಲ್ಲನೂ ನಾಮಗಳು ರಾಮನಿಗೆ ಸಂಬಂಧಪಟ್ಟದ್ದು, ರಾಮಾವತಾರಕ್ಕೆ ಸಂಬಂಧಪಟ್ಟದ್ದು. ಭೂಪೇಶೋ ಗರುಡಧ್ವಜ, ಗರುಡಧ್ವಜದಿಂದ ಅದು ಭೂಪೇಶ. ಭೂಪ ಅಂದರೆ ರಾಜರು, ಸಾಮಂತ ರಾಜರು ಇತ್ಯಾದಿಗಳು. ಅವ್ರಿಗೆ ಈಶ ಅಂದರೆ ಚಕ್ರವರ್ತಿ, ಮಹಾ ಮಾಂಡಲಿಕ ದೊಡ್ಡ ಸಾಮ್ರಾಟ ಆದ್ದರಿಂದ ಆತ ಗರುಡಧ್ವಜ. ಹೀಗೆ ಒಂದೊಂದು ಧ್ವಜಕ್ಕೂ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ರೂಪಗಳು ರಾಮನದ್ದು. ಹೀಗೆ ಅನಂತ ನಾಮಗಳಿವೆ. ವಜ್ರಧ್ವಜ ಇದ್ದಂಥ ರಥದಲ್ಲಿ ಕೂತ್ಕೊಂಡು ಕೆಲವೊಂದು ಬಾರಿ ರಾಮನು ಕೂಡ ಯುದ್ಧ ಮಾಡಿದ್ದ. ವಜ್ರಧ್ವಜಾಂಕಿತ ರಥೇ ಸ್ಥಿತ್ವ ರಾಮೇಣ ಸಂಗ್ರಹ ಕೃತಸ್ತಸ್ಮಾತ್ ರಾಘವೇಂದ್ರಂ ತಮ್ ವದಂತಿ ಅನಿಷಧ್ವಜಂ. ಅದಕ್ಕಾಗಿ ಅವನನ್ನು ವಜ್ರಧ್ವಜ ಅಂತ ಕೂಡ ಕರೆಯೋದಿದೆ. ಇದು 5ನೇ ಇದ್ದಿದೆ ಆಗ ನೋಡಿದ್ರು ವಜ್ರಧ್ವಜ ಅಂತ ನಾವು. ಅತಃ ಶ್ರೀರಾಮಧ್ವಜಕ್ಕೆ ಏಕಮೇವ ಚಿಹ್ನ ನ ವಿದ್ಯತೆ. ಹೀಗಾಗಿ ಇಂಥದೇ ಚಿಹ್ನ ಅಂತ ಆತನಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಏನಿಲ್ಲ. ಯಾವಾಗ ಯಾವ್ದು ಅನುಕೂಲವೋ ಅಂಥ ಧ್ವಜವನ್ನು ಆತ ಸ್ವೀಕಾರ ಮಾಡ್ತಾನೆ. ಮತ್ತು ಈ ಎಲ್ಲ ರಥಗಳಿಗೆ ಒಬ್ಬೊಬ್ಬ ಪ್ರತ್ಯೇಕ ಸಾರಥ್ಯನು ಕೂಡ ಇದ್ದಾನೆ. ಕೋವಿದಾರ ಧ್ವಜಕ್ಕೆ ಸುಮಂತ್ರನೇ ಸಾರಥ್ಯ, ಕೋವಿದಾರ ಧ್ವಜ ಉಳ್ಳಂಥ ರಥಕ್ಕೆ. ಬಾಣಾಂಕಿತವಾದಂಥ ರಥಕ್ಕೆ ಚಿತ್ರರಥ ಅನ್ನುವಂಥವನು ಸಾರಥಿ. ಮತ್ತು ಕಪಿಧ್ವಜ ಉಳ್ಳಂಥ ರಥಕ್ಕೆ ವಿಜಯ ಅನ್ನುವ ಮಂತ್ರಿ ಸಾರಥಿಯಾಗಿರ್ತಾನೆ. ಗರುಡಧ್ವಜಕ್ಕೆ ಮೂಲ ರೂಪದ ದಾರುಕ ಅಂತ ಏನಿದ್ದಾನೆ ಅವನು ಸಾರಥಿ. ಹೀಗೆ ಶಿಷ್ಯನೇ ನಾನು ನಿನಗೆ ಆ ರಾಮನ ಧ್ವಜಗಳ ಬಣ್ಣ, ಅವುಗಳ ಹಿನ್ನೆಲೆ, ಅವುಗಳ ಸಂಬಂಧಪಟ್ಟಂಥ ಸಾರಥಿಗಳು, ರಾಮನ ರೂಪಗಳು ಇದನ್ನೆಲ್ಲ ನಿನ್ನ ಎದುರಿಗೆ ನಾನು ಹೇಳಿದ್ದೇನೆ ಅಂದ್ರು ಆ ಗುರುಗಳು. ಇಲ್ಲಿಗೆ 5ನೇ ಸರ್ಗ ಮುಗಿತು. ಇದಕ್ಕೆ ಕುಂಭೋದರ ಉಪಾಖ್ಯಾನ ಅಂತ ಹೆಸರು. ಕುಂಭೋದರ ಅನ್ನೋ ಋಷಿ ರಾಮ ಈ ಸಣ್ಣ ಪ್ರಮಾಣದ ಯಾತ್ರೆಯನ್ನು ಮುಗಿಸಿ ಅಯೋಧ್ಯೆಗೆ ಹೋಗೋದು ಬೇಡ, ದೀರ್ಘ ಪ್ರಮಾಣದ ಯಾತ್ರೆಯನ್ನು ಮಾಡಿ ಭಾರತದಾದ್ಯಂತ ಸಂಚಾರ ಮಾಡಿ ಜನಗಳಿಗೆ ದರ್ಶನ ಕೊಡಲಿ ಅಂತ ಸಂಚು ಹೂಡಿ ರಾಮ ವ್ಯವಸ್ಥೆ ಮಾಡಿದಂಥ ಭೋಜನದಲ್ಲಿ ಏರ್ಪೋರ್ಟ್ ಆತ ಭಾಗವಹಿಸಲಿಲ್ಲ. ಆ ಭೋಜನ ಸ್ವೀಕಾರ ಮಾಡಲಿಲ್ಲ. ಅವನು ಲಂಕೆಯ ಅಧೀಶನಾದ ರಾವಣನನ್ನು ಕೊಂದು ಬಳಿಕ ಈ ರಾಮ ಯಾವುದೇ ಯಜ್ಞೆ ಮಾಡಲಿಲ್ಲ, ಪ್ರಾಯಶ್ಚಿತ್ತವಾಗಿ ತೀರ್ಥಯಾತ್ರೆ ಮಾಡಲಿಲ್ಲ. ಇಂಥವನನ್ನ ನಾನು ಯಾಕೆ ತಿನ್ನಬೇಕು ಅಂತ ಅದನ್ನು ತಿರಸ್ಕಾರ ಮಾಡಿಬಿಟ್ಟ. ಆ ನೆಪದಿಂದ ರಾಮ ತೀರ್ಥಯಾತ್ರೆ ಮಾಡುವಂತಾಯಿತು. ಇದಾದ ಬಳಿಕ 6ನೇ ಸರ್ಗ ಹೀಗಿದೆ. ಮುಂದೆ ರಾಮ ವಿಮಾನದ ಮೂಲಕ ಸ್ವಲ್ಪ ಪ್ರಯಾಣ ಮಾಡಿದ, ಪಶ್ಚಿಮ ದಿಕ್ಕಿಗೆ ಪ್ರಯಾಗಕ್ಕೆ ಪ್ರಯಾಣ ಮಾಡಿದ. ಅಲ್ಲಿ ತ್ರಿವೇಣಿ ಇದೆ, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು. ಆ ಸಂಗಮಕ್ಕೆ ಒಂದು 3 ಮೈಲಿಗಳ ದೂರದಲ್ಲಿ, ಒಂದು ಕ್ರೋಶ ದೂರದಲ್ಲಿ ವಿಮಾನವನ್ನು ನಿಲ್ಲಿಸಿದ. ಸೀತೆಯ ಜೊತೆಗೆ ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋದ ಆ ಸಂಗಮ ಇರುವ ಪ್ರದೇಶಕ್ಕೆ. ಅಲ್ಲಿ ನಾರಿಕೇಲಂ ವಾಯನೇನ ಸಮರ್ಪ್ಯ, ಆ ಗಂಗಾ ನದಿಗೆ ಸೀತೆ ತೆಂಗಿನಕಾಯಿ ಮತ್ತು ಬಾಗಿನ ಇತ್ಯಾದಿಗಳನ್ನ, ಮಂಗಲ ದ್ರವ್ಯಗಳನ್ನ ಸಮರ್ಪಣೆ ಮಾಡಿದ್ಲು. ಮತ್ತು ಅಲ್ಲಿ ಸುಮಂಗಲಿಯರು ಮತ್ತು ಅವರ ಪತಿ ಇವರೆಲ್ಲ ಸೇರಿ ಮಾಡಬೇಕಾದಂಥ ಕೃತ್ಯಗಳನ್ನೆಲ್ಲ ಅವರೆಲ್ಲ ಮಾಡಿದರು. ಅದೇನೆಂದ್ರೆ, ಪತಿ ಹೀಗೆ ಮಾಡಬೇಕಂತಿದೆ,
ತ್ರಿವೇಣಿ ಸಂಗಮಕ್ಕೆ ಹೋದಾಗ ದೋಣಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕುತ್ಕೊಳ್ಬೇಕು. ಕುತ್ಕೊಂಡು ಸ್ವಲ್ಪ ಸಂಗಮ ಇರುವಂಥ ಪ್ರದೇಶಕ್ಕೆ ಹೋಗಿ ಅಲ್ಲಿ ಗಂಡ ಸ್ವಯಂ ತನ್ನ ಪತ್ನಿಯ ಒಂದು 4 ಅಂಗುಲ ಪ್ರಮಾಣದ ಕೇಶವನ್ನು ಕತ್ತರಿಸಬೇಕು. ಕೇಶಬಂಧಂ ಸಭೂಷಣಂ, ಆ ಕೇಶದ ತುದಿಯಲ್ಲಿ ಬಂಗಾರದ ಆಭರಣ ಇರಬೇಕು, ಅದನ್ನು ಕತ್ತರಿಸಿ ಅದನ್ನು ಹಾಗೆ ಕೊಟ್ಬಿಡ್ಬೇಕು, ಬರೇ ಕೂದಲು ಕೊಡಬಾರ್ದು ಅಂತ ಹೀಗಿದೆ. ಅಥವಾ ಅವನು ಹಾಗೆ ಕೊಟ್ಟ, ಈಗ ಹಾಗೆಲ್ಲ ಮಾಡ್ತಾರಿಲ್ಲ, ದೋಣಿಯಲ್ಲಿ ಕೂಡಿಸ್ಕೊಂಡು ಹೋಗಿ ಕೊಡ್ತಾರೆ, ಅದೆಲ್ಲ ಸರಿ. ಸಭೂಷಣವಾಗಿ ಆತ ಕೊಟ್ಟ, ಈಗೇನದಾಗಲಿಕ್ಕಿಲ್ಲ ಅಂತ ಸಭೂಷಣವಾಗಿ ಆತ ಕೊಟ್ಟಿದ್ದ, ತಾನೇ ಕತ್ತರಿಸಿದ್ದ. ಅದಾದ ಬಳಿಕ ಸ್ವಯಂ ಕ್ಷೌರ ಮಾಡ್ಕೊಂಡ. ಎಲ್ಲರೂ ಅಲ್ಲಿ ಕ್ಷೌರ ಮಾಡ್ಕೋಬೇಕು, ತೀರ್ಥವಿದೆ ಅದು, ಕ್ಷೌರ ಮಾಡ್ಕೊಳ್ಬೇಕು, ಅದು ಕಡ್ಡಾಯ. ಅಲ್ಲಿ ಕ್ಷೌರ ಮಾಡ್ಕೊಂಡು ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತ ಕಾಣಿಸ್ತದೆ. ಮುಂದೆ ಇವನಷ್ಟೇ ಅಲ್ಲ, ಲಕ್ಷ್ಮಣಾದಿಗಳು ಹಾಗೆ ಮಾಡಿದರು. ತಮ್ಮ ತಮ್ಮ ಪತ್ನಿಯರ ಮೂಲಕ ದಾನ ಮಾಡಿಸ್ಕೊಂಡ್ರು, ಅವರು ಎಲ್ಲ ಒಪ್ಪನ ಮಾಡಿಕೊಂಡ್ರು. ಆಮೇಲೆ ಮಾತೃಭಿಕ್ಕಾರಯಾಮಾಸ ಕೃತ್ವಾಚೈಕಂ ಉಪೋಷಣಂ, ತಾಯಂದಿರ ಕಡೆಯಿಂದನೂ ಕೂಡ ಮಾಡಿಸಿದ, ಮತ್ತು ಉಪವಾಸವನ್ನು ಕೂಡ ಮಾಡಿಸಿದ ಅಂತ ಹೀಗಿದೆ. ಆ ತಾಯಂದಿರ ಕಡೆಯಿಂದ ಏನು ಮಾಡಿಸಿದ ಅಂತ ಆನಂದರಾಮಾಯಣದ ಶ್ಲೋಕ ಅದನ್ನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಅದು ಸಂಸ್ಕೃತದೊಂದು ವೈಶಿಷ್ಟ್ಯ. ಅದು ಹಿಂದೆ ಮುಂದೆ ಯಾವ ಕಡೆಯೂ ಹಿಗ್ಗಿಸ್ಬೋದು. ಅದಕ್ಕಾಗಿ ಆ ತಾಯಂದ್ರ ಮೂಲಕವೂ ಕೂಡ ಉಪವಾಸ ಮಾಡಿಸಿದ ಅಂತ ಇಷ್ಟೇ ಅರ್ಥನೋ, ಅಥವಾ ತಾಯಂದ್ರಿಗೂ ಕೂಡ ವಪನನೇ ಮಾಡಿಸಿದ. ಕೌಸಲ್ಯ ಸುಮಿತ್ರೆ ಕೈಕೇಯಿಗೂ ಕೂಡ ಅವರಿಗೂ ಶಿರೋಮುಂಡನವನ್ನು ತಲೆ ಬೋಳಿಸುವ ಕೆಲಸವನ್ನು ಅವ್ರ ಕಡೆಯಿಂದನೂ ಮಾಡ್ತಿದ್ನೋ ತೀರ್ಥವಿಧಿಗೆ ಅನುಸಾರವಾಗಿ. ಈ ಹಿಂದಿ ವ್ಯಾಖ್ಯಾನ ಪ್ರಕಾರ ಅವರಿಗೂ ಕೂಡ ಶಿರೋಮುಂಡನ ಮಾಡಿಸಿದ. ಆದರೆ ಸುಮಂಗಲಿಯರಲ್ಲ, ಸುಮಂಗಲಿಯ ಸ್ತ್ರೀಯರಲ್ಲ, ಯಾರು ವಿಧವೆಯರಿರ್ತಾರೆ ಅವರು ಆ ಕ್ಷೇತ್ರದಲ್ಲಿ ಮುಂಡನ ಮಾಡಿಸ್ಕೋಬೇಕು ಅಂತ ಸಂಪ್ರದಾಯವನ್ನು ನಾನು ಕೇಳಿ ತಿಳ್ಕೊಂಡೆ. ಆಮೇಲೆ ಅದಕ್ಕಾಗಿ ಅವ್ರ ಮೂಲಕ ಮಾಡಿಸಿದ ಅಂತ ಹಿಂದಿ ವ್ಯಾಖ್ಯಾನ. ಆ ಮೂಲದಲ್ಲಿ ಮಾಡಿಸಿದನೋ ಅಥವಾ ಉಪವಾಸವನ್ನು ಮಾತ್ರ ಮಾಡಿಸಿದ್ನೋ ಅಂತದ್ದು ಗೊತ್ತಾಗೋದಿಲ್ಲ. ಅಂತೂ ಈಗ ಸದ್ಯ ಪರಂಪರೆ ಏನಿದೆ ವಿಧವಾ ಸ್ತ್ರೀಯರನ್ನು ಮಾಡೋದು, ಈಗ ಆ ಪರಂಪರೆ ಬಂದಿರಬೇಕು ಅಂದ್ರೆ ಅವಾಗಲೂ ಕೂಡ ಆ ಪರಂಪರೆ ಇದ್ದಿರಬೇಕು. ಅದೇ, ಅಥವಾ ಮೊದಲು ಮಂಡನ ಮಾಡ್ಕೊಂಡು ಆಮೇಲೆ ಉಪವಾಸನ, ಮೊದಲು ಉಪವಾಸ ಇದ್ದು ಆಮೇಲೆ ಮಾಡಿಸ್ಕೊಳ್ಳೋದು ಇದ್ದಿರಬೇಕು ಅಂತ ಇವೆಲ್ಲ ತೀರ್ಥವಿಧಿಗಳು. ಅವ್ರ ಮೂಲಕನೂ ಅದನ್ನೆಲ್ಲ ಮಾಡಿಸಿದ. 2ನೇ ದಿವಸ ಬಂದ ಮೇಲೆ ಕೃತ್ವಾ ಶ್ರಾದ್ದಂ ಸತರ್ಪಣಂ, ತರ್ಪಣ ಸಮೇತವಾಗಿ, ತಿಲತರ್ಪಣ ಸಮೇತವಾಗಿ ಶ್ರಾದ್ದ ಮಾಡಿದ ಪಿತೃಗಳನ್ನು ಉದ್ದೇಶಿಸಿ. 1 ತಿಂಗಳ ಕಾಲ ಅಲ್ಲೇ ದೀರ್ಘವಾಗಿ ವಾಸ ಮಾಡಿದ ತ್ರಿವೇಣಿ ಸಂಗಮದಲ್ಲಿ. ಆಮೇಲೆ ಅಷ್ಟತೀರ್ಥೀಂ ತತ್ವಗತ್ವ, ಅಲ್ಲಿ 8 ತೀರ್ಥಗಳಿವೆ. ಆ ತೀರ್ಥಗಳಿಗೆಲ್ಲ ಅವನು ಪ್ರಯಾಣ ಮಾಡಿದ. ಅವ್ಯಾವು ಅಂದರೆ ತ್ರಿವೇಣಿ ಅಂದರೆ ನದಿಗಳ ಸಂಗಮ, ಮುಂದೆ ವೇಣಿ ಮಾಧವನ ದೇವಸ್ಥಾನ, ಸೋಮನಾಥ, ಭಾರದ್ವಾಜ, ನಾಗವಾಸುಕಿ, ಅಕ್ಷಯವಟ, ಕೊನೆಯಿಲ್ಲದ ಎಂದೂ ನಾಶವಾಗುವಂಥ ವಟವೃಕ್ಷ ಹೊಂದಿದೆ, ಮತ್ತು ದಶಾಶ್ವಮೇಧ ಘಾಟ್ ಅಂತ ಈಗೇನೋ ಇದನ್ನು ಕಾಣಿಸ್ತದೆ. ದಶಾಶ್ವಮೇಧ ಅಂತ ಇಷ್ಟೇ ಇದೆ ಇಲ್ಲಿ. ಇವು 8 ಪುಣ್ಯ ಸ್ಥಳಗಳು ಆ ತ್ರಿವೇಣಿಯಲ್ಲಿ. ಅವುಗಳನ್ನೆಲ್ಲ ಆತ ಸಂದರ್ಶನ ಮಾಡಿದ, ನಾನಾ ಥರದ ದಾನಗಳನ್ನು ಮಾಡಿದ. ಅಕ್ಷಯ ವಟಕ್ಕೆ ಬಂದಾಗ ಕಿಂಚಿತ್ ವಿಹಸ್ಯ, ಅಕ್ಷಯ ವಟ ಎಂದೂ ನಾಶ ಆಗದಿರುವಂಥ ವಟವೃಕ್ಷ ಅದು. ಸ್ವಲ್ಪ ಅವನಿಗೆ ನಗು ಬಂತು ಅದನ್ನು ನೋಡಿ. ಅದು ಯಾಕೆ ನಗು ಬಂತು ಅಂತಂದ್ರೆ, ರಮ್ಯಂ ನಿದ್ರಾಸ್ಥಾನಂ ನಿಜಾಲಯೇ, ಹಳೆಯ ಕಾಲದಲ್ಲಿ ತಾನು ನಿದ್ರಾವಶನಾಗಿರ್ತಾನೆ ಆ ಎಲೆ ಮೇಲೆ ಮಲ್ಕೊಂಡು. ಅದಕ್ಕಾಗಿ ಅದನ್ನ ಆ ಪ್ರಳಯ ಕಾಲದ ನೆನಪು ಬಂತ ಆತನಿಗೆ. ಅದಕ್ಕಾಗಿ ಅವನು ನಕ್ಕಿದ. ಸೀತೆ ಮತ್ತು ತಮ್ಮಂದಿರೆಲ್ಲರನ್ನು ಕರೆದುಕೊಂಡು ಅದಕ್ಕೆ ಪೂಜೆ ಮಾಡಿದ. ಗಂಗಾ ನದಿ, ಯಮುನಾ ನದಿ ಇತ್ಯಾದಿಗಳಿಗೂ ಕೂಡ ವಸ್ತ್ರ ಆಭೂಷಣ ಸಮೇತನಾಗಿ ಪೂಜೆ ಮಾಡಿದ. ಗಂಗಾ ನದಿಯ ಕಾಚಕುಂಭಾನ್ ಶತಕೋಟ ಸಹಸ್ರಶಃ, 100,000 ಕಂಚಿನ ತಂಬಿಗೆಗಳು ಅಥವಾ ಕಲಶಗಳು ಇವುಗಳನ್ನು ತುಂಬಿಸ್ಕೊಂಡ. ಅಂದರೆ ತನ್ನ ಜೊತೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇರಬೇಕು, ಅದನ್ನು ತುಂಬಿಸ್ಕೊಂಡ. ಅದನ್ನ ತುಂಬಿಸ್ಕೊಂಡು ವಿಮಾನದಲ್ಲಿ ಅದನ್ನೆಲ್ಲ ಇಡುವಂಥ ವ್ಯವಸ್ಥೆ ಮಾಡಿದ. ತೀರ್ಥದ ಪುರೋಹಿತರು, ತೀರ್ಥಕ್ಕೆ ಸಂಬಂಧಪಟ್ಟಂತ ಪುರೋಹಿತರು ಯಾರಿರ್ತಾರೆ ಅವರಿಗೆ ಪೂಜೆ ಇತ್ವ. ಇದು ತೀರ್ಥ ಪುರೋಹಿತ ಅನ್ನೋದು ಇದು ಬೇರೆ. ತಾನೇನು ಪುರೋಹಿತರ ಸಮುದಾಯವನ್ನು ಕರ್ಕೊಂಡು ಹೋಗಿದ್ದ, ಅವ್ರಿಗೆ ವಿಷಯ ಬೇರೆ. ತೀರ್ಥ ಪುರೋಹಿತರಿಗೆ ಪ್ರತ್ಯೇಕವಾಗಿ ಮಾಡಬೇಕು ಅಂತ ವಿಧಾನ ಇದೆ ಅಲ್ಲಿ. ಇವತ್ತು ಕೂಡ ತೀರ್ಥ ಪುರೋಹಿತರು ಬಿಡೋದೇ ಇಲ್ಲ ನಿಮ್ಮನ್ನು. ಅವ್ರಿಗೆ ಸಲ್ಲೋದನ್ನು ಸಲ್ಲಿಸಿದ ಮೇಲೆ ಅವ್ರು ನಿಮ್ಮನ್ನು ಬಿಡ್ತಾರೆ. ಅದಕ್ಕೆ ತೀರ್ಥ ಪುರೋಹಿತರಿಗೆ ಸನ್ಮಾನವನ್ನು ಮಾಡಿದ. ಮತ್ತೆ ಅವರಿಗೆ ನಮಸ್ಕಾರ ಮಾಡಿ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಆಕಾಶ ಮಾರ್ಗದ ಮೂಲಕವಾಗಿ ಪ್ರಯಾಣ ಮಾಡಿದ. ಅಲ್ಲಿಂದ ಮುಂದೆ
ವಿಂಧ್ಯಾಚಲಕ್ಕೆ ಬಂದ. ವಿಂಧ್ಯ ಪರ್ವತದ ಭಾರತದ ಮಧ್ಯಭಾಗ ಇರುವಂಥ ವಿಂಧ್ಯ ಪರ್ವತ ಶ್ರೇಣಿಗೆ ಬಂದ. ಅಲ್ಲಿ ದುರ್ಗಾದೇವಿ ಇದ್ದಾಳೆ. ಅವಳ ದೇವಾಲಯಕ್ಕೆ ಬಂದ, ಸ್ನಾನ ಮಾಡಿದ, ತೀರ್ಥವಿಧಿಯನ್ನು ಮಾಡಿದ. ಹಿಂದಿನಂತೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ. ವಿಂಧ್ಯವಾಸಿನಿಯಾದಂತಹ ದುರ್ಗಾದೇವಿಯನ್ನು ಪೂಜೆ ಮಾಡಿದ. ವಸ್ತ್ರೈಹಿ ಆಭರಣಾದಿಭಿ, ವಸ್ತ್ರ ಆಭರಣ ಇತ್ಯಾದಿಗಳನ್ನ ಅವಳಿಗೆ ಸಲ್ಲಿಸಿ ಪೂಜೆ ಮಾಡಿದ. ದಾನಾದಿಗಳನ್ನು ಮಾಡಿದ. ತೋಷ್ಯ ತೀರ್ಥ ಪುರೋಹಿತಾನ್, ಅಲ್ಲಿಗೆ ಸಂಬಂಧಪಟ್ಟಂತಹ ತೀರ್ಥ ಪುರೋಹಿತರು ಯಾರಿದ್ದಾರೆ ಅವರಿಗೂ ನಾನಾ ಥರದ ದಾನಗಳನ್ನ ಮಾಡಿದ. ಮುಂದೆ ಆ ಪುಷ್ಪಕ ವಿಮಾನದಲ್ಲೇ ಕುಳಿತುಕೊಂಡು ಕಾಶಿಯ ಕಡೆಗೆ ಸಾಗಿದ. ಆ ಕಾಶಿಯ ಕಡೆಗೆ ಆ ವಿಮಾನ ಬರ್ತಿದ್ದಾಗ ದೂರದಿಂದ ಕಾಶಿಗೆ ಆ ವಿಮಾನ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಕಾಲ ಇತ್ತು. ಅಂತೂ ಕಾಶಿಯ ನಾಗರಿಕರಿಗೆ ಆ ವಿಮಾನ ದೂರದಲ್ಲಿ ಕಂಡಾಗಲೇ ಅದನ್ನು ನೋಡಿ ಬಹಳ ದೊಡ್ಡ ಸೋಜಿಗಾಯಿತು, ಆಶ್ಚರ್ಯ ಆಯ್ತು, ಇದೆಂಥ ವಿಮಾನ ಏನು ಅಂತ. ಅದು ಹೇಗಿತ್ತಂದ್ರೆ ಕೋಟಿ ಸೂರ್ಯ ಪ್ರತೀಕಾಶಂ, ಪಶ್ಚಿಮ ದಿಕ್ಕಿನಿಂದ ಅದು ಬರ್ತಿತ್ತು ಆ ವಿಮಾನ. ಕೋಟಿ ಸೂರ್ಯರಂತೆ ಅದು ತೊಳಗುತ್ತಿತ್ತು. ಅದನ್ನ ಬರೋದನ್ನು ನೋಡಿ ಅವರು ನಾನಾ ಥರದ ಊಹೆಗಳನ್ನು ಮಾಡಿದರು. ಇದ್ಯಾವುದು ವಿಮಾನ ಬಂದದ್ದು ವಿಮಾನ ಮತ್ತು ಅದು ರಾಮನ ವಿಮಾನ ಅಂತ ಅವ್ರು ಯಾರಿಗೂ ಗೊತ್ತಾಗಲಿಲ್ಲ. ನಾನಾ ಥರದ ಊಹೆಗಳನ್ನು ಮಾಡಿದ್ರು ಇದೇನು ಅಂತ. ಶತಶೋ ಅಟ್ಟಾಲ ಸಂಸ್ಥಿತ, ಎಲ್ಲರೂ ತಮ್ಮ ತಮ್ಮ ಮಹಡಿಗಳನ್ನು ಏರಿದ್ರು. ಏರಿ ದೂರದಿಂದ ಅದನ್ನು ನೋಡ್ತಿದ್ರು. ಏನೇನು ಊಹೆ ಮಾಡಿದ್ರು ಅಂತಂದ್ರೆ, ಇದೆಲ್ಲೋ ದೂರದಲ್ಲಿ ಕಾಡ್ಗಿಚ್ಚು ಹಚ್ಕೊಂಡಿದೆ, ಯಾವುದೋ ಕಾಡಿನಲ್ಲಿ ಬೆಂಕಿ ಹಚ್ಕೊಂಡಿದೆ, ಅದರ ಬೆಳಕು ಇಲ್ಲಿ ಕಾಶಿಗೆ ಕಾಣಿಸ್ತಿದೆ ಅಂತ ಹೀಗೆ ಕೆಲವರು ಅಂದರು. ಇನ್ನು ಕೆಲವರು ಸೂರ್ಯ ತನ್ನ ಪಥ ಏನಿದೆ ನಿತ್ಯ ಸಾಗಬೇಕಾದಂಥ ಪಥ, ಅಸ್ತಂಗತನಾಗೋದು ಮತ್ತು ಉದಯಿಸಿ ಒಂದೇ ಪಥದಲ್ಲಿ ಆತ ಸಾಗ್ತಿರ್ತಾನೆ. ದಕ್ಷಿಣಾಯಣ ಉತ್ತರಾಯಣಕ್ಕನುಸಾರ ಸ್ವಲ್ಪ ಸ್ವಲ್ಪ ಚಲನೆ, ಪ್ರತಿನಿತ್ಯ ದಿವಸಕ್ಕೆ ಸ್ವಲ್ಪ ಚಲನೆ ಬದಲಾಗ್ತದೆ. ಅಷ್ಟು ಬಿಟ್ಟು ತೀರಾ ಅಸ್ತವ್ಯಸ್ತವಾಗಿ ಆತನ ಪಥ ಬದಲಾಗೋದೇನಿಲ್ಲ. ಇವರೇನು ತಿಳ್ಕೊಂಡ್ರು, ಸೂರ್ಯ ತನ್ನ ಪಂಥವನ್ನ ಮರೆತು ಭ್ರಮಣಾತ್ ಭ್ರಾಂತಿ, ತಿರುಗಿ ಆತನ ತಲೆ ಏನಾದ್ರು ತಿರುಗಿದಂತಾಗಿ ಭ್ರಾಂತಿ ಬಂದು ಈ ಕಾಶಿ ಕಡೆಗೆ ಸಾಗಿ ಬರ್ತಿರ್ಬೇಕು ಅಂತ ಕೆಲವರು ತಿಳ್ಕೊಂಡ್ರು. ಇನ್ನು ನಾರದ ಮುನಿ ಬರ್ತಿದ್ದಾನೆ, ನಾರದ ಮುನಿ ಸಮಾಯಾತಿ, ಶಬ್ದದಿಂದ ನಾರದ ಮುನಿ ಇಳಿದು ಬರ್ತಿರ್ಬೇಕು, ಆತನ ಪ್ರಕಾಶ ಇದು ಅಂತ ಇನ್ನು ಕೆಲವರು ಊಹೆ ಮಾಡಿದರು. ಇನ್ನು ಕೆಲವರು ಊಹೆ ಪ್ರಕಾರ ಸ್ವರ್ಗದಿಂದ ಸೂರ್ಯ ಕೆಳಗೆ ಕಳಚಿ ಬೀಳ್ತಿದ್ದಾನೆ ತನ್ನ ಪಥದಿಂದ ಭ್ರಷ್ಟನಾಗಿ ಅಂತ ಊಹೆ ಮಾಡಿದರು. ಇನ್ನು ಕೆಲವರು ಊಹೆ ಪ್ರಕಾರ ಇದು ಹನುಮಂತ ಬರ್ತಿರಬೇಕು ದ್ರೋಣಾಚಲವನ್ನ. ದ್ರೋಣಾಚಲ ಯಾಕೆ ಅಂತಂದ್ರೆ ಹಿಂದೆ ಲಕ್ಷ್ಮಣಾದಿಗಳ ಪ್ರಾಣವನ್ನು ಉಳಿಸಬೇಕಾದ್ರೆ ದ್ರೋಣಾಚಲವನ್ನು ಎತ್ಕೊಂಡು ಬಂದಿದ್ದ. ಸಂಜೀವಿನಿ ಪರ್ವತ ಅಂತ ಇದ್ದಿದ್ದಿಲ್ಲ. ಸಂಜೀವಿನಿ ಪರ್ವತ ಅಂತ ರಾಮಾಯಣದಲ್ಲಿ, ಕೈಲಾಸ ಪರ್ವತ ಅಂತ ತಾತ್ಪರ್ಯದಲ್ಲಿ, ದ್ರೋಣಾಚಲ ಅಂತ ಆನಂದ ರಾಮಾಯಣದಲ್ಲಿ. ಆ ದ್ರೋಣಾಚಲವನ್ನು ಎತ್ಕೊಂಡು ಹನುಮಂತನೇ ಬರ್ತಿದ್ದಿರಬೇಕು ಅಂತ ಇನ್ನು ಕೆಲವರು ಆಲೋಚನೆ ಮಾಡಿದ್ರು. ಕೈಲಾಸ ಅಂತ ನೋಡು ನೆನಪಿಲ್ಲ ಅಂತ, ಸಂಜೀವಿನಿ ಪರ್ವತ, ದ್ರೋಣ ಪರ್ವತ, ಹೀಗೇನ ಹೆಸರುಗಳು. ಆ ದ್ರೋಣ ಪರ್ವತವನ್ನು ಎತ್ಕೊಂಡು ವಾಯುಪುತ್ರನೇ ಬರ್ತಿರಬೇಕು ಅಂತ ಮತ್ತೆ ಕೆಲವರು ಕಾಶಿ ನಿವಾಸಿಗಳು ಆಲೋಚನೆ ಮಾಡಿದ್ರು. ಇನ್ನು ಕೆಲವರು ಹೀಗೆ ಆಲೋಚನೆ ಮಾಡಿದ್ರು, ಚಂದ್ರ ಆಕಾಶದಿಂದ ಕೆಳಗೆ ಉದುರಿ ಬೀಳ್ತಿರ್ಬೇಕು. ಯಾಕೆಂತಂದ್ರೆ ಆ ಚಂದ್ರ ಮಂಡಲ ಇದೆಯಲ್ಲ, ಚಂದ್ರ ಮಂಡಲದೊಳಗೊಂದು ಜಿಂಕೆ ಇದೆ. ಆ ಜಿಂಕೆ ಏನಾದರೂ ತನ್ನ ಕೊಂಬಿನಿಂದ ಆ ಚಂದ್ರನನ್ನ ತಿವಿದು ಕೆಳಗೆ ಬೀಳ್ತಿರ್ಬೇಕು ಅಂತ ಹೀಗೆ ಊಹೆ ಮಾಡಿದ್ರು. ಮತ್ತೆ ಕೆಲವರು ವಿಶ್ವೇಶಂ, ಸ್ವಯಂ ಕಾಶಿನಾಥನೇ ತನ್ನ ದಿವ್ಯವಾದ ರೂಪವನ್ನು ತೆಗೆದುಕೊಂಡು ಬರ್ತಿರ್ಬೇಕು ಅಂದರು. ಇನ್ನು ಕೆಲವರು ಸುದರ್ಶನಂ, ಭಗವಂತನ ಸುದರ್ಶನ ಚಕ್ರವೇ ಇಲ್ಲಿ ಬರ್ತಿರ್ಬೇಕು ಅಂತ ಇನ್ನು ಕೆಲವರು ಊಹೆ. ಕೆಲವರು ಇದು ಸುವರ್ಣ ಆದ್ರೆ ಅಂದ್ರೆ ಮೇರು ಪರ್ವತ ಅಂತ ಊಹೆ ಮಾಡಿದ್ರು. ಇನ್ನು ಕೆಲವರು ಇದೆಲ್ಲ ಅರುಂಧತಿ ನಕ್ಷತ್ರ ಸಪ್ತರ್ಷಿ ಮಂಡಲದಲ್ಲಿ ಇದ್ದಂಥದ್ದು, ಅದು ಕಳಚಿ ಬಿದ್ದಿದೆ ಅಂತ ಕೆಲವರು ಆಲೋಚನೆ ಮಾಡಿದ್ರು. ಮತ್ತೆ ಕೆಲವರು ಅಂದ್ರು ಇದು ಗರುಡನ ಧ್ವಜ, ಗರುಡನೇ ಬರ್ತಿದ್ದಾನೆ ಅಂತ ಇನ್ನು ಕೆಲವರು ಅಂದ್ರು. ಪ್ರಳಯ ಕಾಲ ಸಮೀಪಿಸಿರ್ಬೇಕು, ಪ್ರಳಯ ಕಾಲದ ಬೆಂಕಿ ಇದು ಅಂತ ಇನ್ನು ಕೆಲವರು ಊಹೆ ಮಾಡಿದ್ರು. ಮತ್ತೊಬ್ರು ಯಾರೋ ಆಲೋಚನೆ ಮಾಡಿದ್ರು, ಯಾರೋ ಒಬ್ರು ಇಬ್ಬರು ನಡುವೆ ಯುದ್ಧ ನಡೆದಿರಬೇಕು, ಆಗ್ನೇಯಾಸ್ತ್ರವನ್ನು ಒಬ್ರು ಪ್ರಯೋಗ ಮಾಡಿರ್ಬೇಕು, ಆಗ್ನೇಯಾಸ್ತ್ರದ ಬೆಳಕೆ ಇದು ಅಂತ ಕೆಲವರು ಅಂದ್ಕೊಂಡ್ರು. 1000 ಮುಖ ಇದ್ದಂತ ಶೇಷ ಆಸನೆ ಬಂದಿರಬೇಕು ಅಂತ ಇನ್ನು ಕೆಲವರು ಆಲೋಚನೆ ಮಾಡಿದ್ರು. ಹೀಗೆಲ್ಲ ಅವರು ಆಲೋಚನೆ ಮಾಡ್ತಾ ಇದ್ದಾಗಲೇ ಆ ಪುಸ್ತಕ ನಾನು ಸಮೀಪಿಸಿತು. ಇವರೆಲ್ಲ ಕೋಲಾಹಲ ಮಾಡಿದ್ರು. ರಾಮ ಅಯೋಧ್ಯಾಧಿಪತಿ ಮಾನಂ ಕರ್ತುಂ ಸನಾಗರಃ,
ಅಯೋಧ್ಯಾಧಿಪತಿಯಾದ ರಾಮನ ಪುಷ್ಪಕಮಾನ ಇದು, ಅವನೇ ಬರ್ತಿದ್ದಾನೆ ಅಂತ ಕೊನೆಗೆ ಅವರಿಗೆಲ್ಲ ಅದು ಅರಿವಿಗೆ ಬಂತು. ಈ ಜನದ ಕೋಲಾಹಲವನ್ನೆಲ್ಲ ಈ ಕಡೆ ವಿಶ್ವನಾಥ ಕೇಳಿ ಆ ಪಾರ್ವತಿ ಜೊತೆಗೆ ವೃಷಭವಾಹನವನ್ನು ನೇರಿಕೊಂಡು ರಾಮನನ್ನ ಸ್ವಾಗತ ಮಾಡಿದ. ಕಾಶೀಸ್ಥೈ ಪರಿವೇಶಿತ, ಕಾಶಿನಗರದ ನಾಗರಿಕರು ಭಕ್ತ ಶ್ರೇಷ್ಠರೆಲ್ಲ ಆತನ ಜೊತೆಗೇ ಇದ್ರು. ಅವರೆಲ್ಲ ಸೇರಿ ರಾಮನನ್ನು ಸ್ವಾಗತ ಮಾಡಿದರು. ರಾಮನಿಗೆ ಕಾಣಿಕೆ ಕೊಟ್ಟರು. ಉಪಾಯನಂ ರಾಘವಸ್ಯ ಗೃಹೀತ್ವ ಬಹುವಿಸ್ತರಂ ಕೊಟ್ಟರು ಅಂತಲ್ಲ, ಆತನ ಕಡೆಯಿಂದ ತೆಗೆದುಕೊಂಡ್ರು. ಈ ವಿಶ್ವನಾಥ ತೆಗೆದುಕೊಂಡ. ಮುಂದೆ ನಗರದೊಳಗೆ ಪ್ರವೇಶ ಮಾಡೋದಕ್ಕಿಂತ ಮೊದಲು ರಾಮ ದೇಹಲಿ ವಿನಾಯಕಂ, ಅಲ್ಲಿ ವಿನಾಯಕನ ಒಂದು ಪ್ರತಿಮೆ ಇದೆ ಕಾಶಿನಗರದ ಆರಂಭದಲ್ಲಿ. ಆ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಆಮೇಲೆ ಮುಂದೆ ಹೋಗಬೇಕು ವಿಶ್ವನಾಥನ ಕಡೆ ಅಂತಿದೆ. ಇದು ದೇಹಲಿ ಅಂದರೆ ಹೊಸ್ತಿಲು ಅಂತ ಅರ್ಥ ಸಂಸ್ಕೃತ ಭಾಷೆಯಲ್ಲಿ. ಅದಕ್ಕಾಗಿ ಈ ಒಂದು ರಾಜಧಾನಿಗೂ ಕೂಡ ದೆಹಲಿ ಅಂತ ಹೇಳ್ತಾರೆ. ಭಾರತದ ಪ್ರವೇಶಕ್ಕಾದ ಹೊಸ್ತಿಲ್ ಆದ್ದರಿಂದ ದೆಹಲಿ ಅಂತ ಹೇಳ್ತಾರೆ. ಅದು ಅದನ್ನು ಆಮೇಲೆ ನಿರ್ಮಾಣ ಮಾಡಿಕೊಂಡಿದ್ದು. ಮೂಲ ದೆಹಲಿ ಅಂತ ಅದಕ್ಕೆ ಹೆಸರು ಬಂದಿದ್ದು ಈ ಕಾರಣದಿಂದ. ಇದು ದೆಹಲಿ ಅಲ್ಲಿರುವಂತಹ ವಿನಾಯಕ ಗಣಪತಿಯನ್ನು ಪೂಜೆ ಮಾಡಿದ, ವಿಶ್ವೇಶ್ವರನನ್ನ ನಮಸ್ಕರಿಸಿದ. ಆಲಿಂಗಿತ ಶಿವೇನಾಥ, ಆ ಶಿವನನ್ನ ಆಲಿಂಗನ ಮಾಡಿಕೊಂಡ. ಶಿವನ ಮೂಲಕ ತಾನು ಕಾಣಿಕೆಗಳನ್ನು ಸ್ವೀಕಾರ ಮಾಡಿದ. ಮೊದಲು ತಾನೇ ಶಿವನಿಗೆ ಕಾಣಿಕೆ ಕೊಟ್ಟಿದ್ದ, ಈಗ ಶಿವನ ಮೂಲಕ ತಾನು ಕಾಣಿಕೆಯನ್ನು ಸ್ವೀಕಾರ ಮಾಡಿದ. ಮತ್ತೆ ಶಂಕರನಿಗೆ ನಾನಾ ಥರದ ವಸ್ತ್ರಾಭರಣಗಳನ್ನು ಕೊಟ್ಟು ಪೂಜೆ ಸಲ್ಲಿಸಿದ. ಕಾಶಿನಾಥ ಈ ರಾಮನಾಥನ ಕೈಯನ್ನು ಹಿಡಿದುಕೊಂಡು ಆತನ ಒಳಗೆ ಕರ್ಕೊಂಡು ಹೋದ. ಇಬ್ಬರು ವಾಹನವನ್ನು ಕೆಳಗೆ ಬಿಟ್ಟರು. ವಾಹನವನ್ನು ತಮ್ಮ ವಾಹನವನ್ನು ಅಲ್ಲೇ ನಿಲ್ಲಿಸಿ ಮಣಿಕರ್ಣಿಕಾ ಘಾಟ್ ಅಂತಿದೆ ಕಾಶಿಯಲ್ಲಿ, ಅಲ್ಲಿ ತನಕ ಹೋದರು. ಸೀತಾ ಸಮೇತನಾಗಿ ರಾಮ ಅಲ್ಲಿಗೆ ಪ್ರವೇಶ ಮಾಡಿದ. ಆ ಪುಷ್ಕರಣಿ ಪ್ರದೇಶದಲ್ಲಿ, ಒಂದು ಸರೋವರದ ಪ್ರದೇಶದಲ್ಲಿ ಸಮರ್ಪ ಶ್ರೀಫಲಂ, ತೆಂಗಿನಕಾಯಿ ಒಂದನ್ನು ಅಲ್ಲಿ ಸಮರ್ಪಣೆ ಮಾಡಿದ. ಸಚೈಲನಾಗಿ ಸ್ನಾನ ಮಾಡಿದ. ಎಲ್ಲ ಕಡೆ ಸಚೈಲನಾಗಿ ಮಾಡೋದಿಲ್ಲ, ಕೆಲವು ಕಡೆ ಮಾತ್ರ ಬಟ್ಟೆ ಸಮೇತನಾಗಿ. ಅಂದರೆ ಸಚೈಲವಾಗಿ ಸ್ನಾನ ಮಾಡೋದು ಅಂತಂದರೆ ಆ ಬಟ್ಟೆಗಳನ್ನು ಬಯಸಿದ ಸ್ನಾನ ಮಾಡೋದು ಅಂತ ಅರ್ಥ. ಉಳಿದೆಲ್ಲ ಕಡೆ ಮನೆಗಳಲ್ಲಿ, ಉಳಿದ ನದಿಗಳಲ್ಲೆಲ್ಲ ಸ್ನಾನ ಮಾಡುವಾಗ ಉಟ್ಟ ವಸ್ತ್ರಗಳನ್ನು ಬದಲಾಯಿಸಿ ಆ ವಸ್ತ್ರಗಳನ್ನು ಒದ್ದೆ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಬೇಕು, ಇದು ಪದ್ಧತಿ. ಸಚೈಲನಾಗಿ ಸ್ನಾನ ಮಾಡೋದು ಕೆಲವು ವಿಶೇಷ ಸಂದರ್ಭದಲ್ಲಿ ಮಾತ್ರ. ಈಗ ರಾಮ ಸಚೈಲನಾಗಿ ಸ್ನಾನ ಮಾಡಿದ, ಕ್ಷೌರಪೂರ್ವಕವಾಗಿ ಅಲ್ಲೂ ಕ್ಷೌರ ಮಾಡಿಸಿಕೊಂಡ. ಅಲ್ಲಿ ನಿತ್ಯ ತಾನು ಮಾಡಬೇಕಂತ ಕೃತ್ಯಗಳನ್ನೆಲ್ಲ ಮಾಡಿದ. ಒಂದು ದಿನದ ಉಪವಾಸವನ್ನು ಕೂಡ ಮಾಡಿದ. ತೀರ್ಥ ಶ್ರಾದ್ದಾದಿಗಳನ್ನು ಮಾಡಿದ. ಪಂಚತೀರ್ಥಿ ಅಂತ ಅಲ್ಲಿನೂ ಮಾಡಬೇಕಾದಂಥ ನಾನಾ ಥರದ ಪ್ರದೇಶಗಳ ಸಂದರ್ಶನ ಇರಬೇಕು, ಅದನ್ನೆಲ್ಲ ಆತ ನೋಡಿಕೊಂಡು ಬಂದ. ಅಂತರ್ಗೃಹೀಂ ಮಹಾಯಾತ್ರಾಂ ಮಾನಸದ್ವಯಮೇವ ವಶ. ಮುಂದೆ ಅಂತರ್ಗೃಹಿ ಮಹಾಯಾತ್ರ, ಎರಡು ಮಾನಸ ಪ್ರದೇಶಗಳ ಯಾತ್ರೆ. ಮತ್ತೆ ಲಿಂಗಗಳು, ನಾನಾ ಥರದ ಲಿಂಗಗಳ ದೇವಸ್ಥಾನಗಳಿವೆ ಅಲ್ಲಿ. ಶಿವನ ಲಿಂಗಗಳ ದೇವಸ್ಥಾನ, ಅದನ್ನೆಲ್ಲ ಆತ ನೋಡಿಕೊಂಡು ಬಂದ. 24 ಲಿಂಗಾನಿ ಈ ಅಷ್ಟಲಿಂಗಾನಿ ವೈತತಃ, ಒಂದು ಕಡೆ 42 ಲಿಂಗಗಳಿವೆ, ಅದನ್ನು ದರ್ಶನ ಮಾಡಿದ. ಅದೊಂದು ಪ್ರತ್ಯೇಕ ಸ್ಥಳ. 8 ಲಿಂಗಗಳಿರುವಂತಹ ಮತ್ತೊಂದು ಪ್ರತ್ಯೇಕ ಸ್ಥಳ. ಷಟ್ಪಂಚಾಶಚ್ಚ ಗಣಪಾನ್, 56 ಗಣಪತಿಗಳು ಒಂದು ಪ್ರದೇಶದಲ್ಲಿ, ಅದನ್ನು ನೋಡಿದ. ಅಷ್ಟೌ ಭೈರವಾನ್, ರುದ್ರನ ಗಣಗಳಿರಬೇಕು, ಅವರನ್ನ ಸಂದರ್ಶನ ಮಾಡಿದ. ಯೋಗಿನಿ, ಎಲ್ಲ ರುದ್ರನ ಗಣಪತಿಯ ಗಣಗಳಿದ್ದಿರಬೇಕು. ಚತುಷ್ಷಷ್ಠಿ 64 ಯೋಗಿನಿಗಳನ್ನ ಆತ ನೋಡಿದ. ದುರ್ಗಾಷ್ಟವೈ 9 ದುರ್ಗೆಯರನ್ನ ಸಂದರ್ಶನ ಮಾಡಿದ. ಅಷ್ಟದಿಕ್ಪತೀನ್ 8 ದಿಕ್ಪಾಲಕರನ್ನು ಕೂಡ ನೋಡಿದ. ಮುಂದೆ ನವಗ್ರಹಗಳನ್ನು ಸಂದರ್ಶನ ಮಾಡಿದ. ಕ್ಷೇತ್ರ ಪ್ರದಕ್ಷಿಣೆಯನ್ನು ಮಾಡಿದ. ಇಡೀ ಕಾಶಿನಗರಕ್ಕೆ ಕ್ಷೇತ್ರ ಪ್ರದಕ್ಷಿಣೆ ಅಂತ ಅದನ್ನು ತಿಳ್ಕೊಳ್ಬೇಕು ಏನು, ಅದು ಒಂದೊಂದು ಕಡೆ ಒಂದೊಂದು ರೀತಿಯಾದ ಪದ್ಧತಿಗಳವೆಲ್ಲ. ಪಂಚಕ್ರೋಶಿ ಯಾತ್ರಾ ಅಂತ ಹೇಳ್ತಾರೆ. ಇಂಥವು ಕೆಲವು ಆ ಉತ್ತರ ಭಾರತದಲ್ಲಿ ಬಳಕೆಯಲ್ಲಿರುವಂಥ ಕೆಲವು ವಿಶಿಷ್ಟವಾದ ಪ್ರದೇಶಗಳು, ವಿಶಿಷ್ಟವಾದಂಥ ಪದ್ಧತಿಗಳು. ಹಾಗೆ ನೆನಪಿಗೆ ಬಂತು, ಮಾಹಿತಿಗಾಗಿ ಹೇಳಿದೆ. ಈಗ ತಿರುಪತಿಯೋ ಉಡುಪಿಯೋ ಇಂಥ ಯಾವುದೋ ಕ್ಷೇತ್ರಕ್ಕೆ ನಾವು ಹೋದರೆ ಅಲ್ಲಿ
ಇಡೀ ಕ್ಷೇತ್ರಕ್ಕೆ, ಇಡೀ ಊರಿಗೆ ಪ್ರದಕ್ಷಿಣೆ ಮಾಡುವಂಥದ್ದು ನಾವೇನು ಇಲ್ಲ, ಅದೊಂದು ಬಳಕೆಯಲ್ಲಿಲ್ಲ. ಆದರೆ ಉತ್ತರ ಭಾರತದಲ್ಲಿ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ. ವೃಂದಾವನ ಅಂತ ಭಗವಂತ ತನ್ನ ಲೀಲೆಗಳನ್ನು ತೋರಿಸಿದ ಜಾಗ ಏನಿದೆ ಅದಕ್ಕೆ ಅಥವಾ ಗೋವರ್ಧನ ಪರ್ವತಕ್ಕೆ, ಗೋವರ್ಧನ ಅಂತ ದೊಡ್ಡ ಬೆಟ್ಟ ಏನಿದೆ, ಅದನ್ನ ಎತ್ತಿ ಹಿಡಿದ ಬೆಟ್ಟ, ಅದು ಸುಮಾರು 22 ಕಿಲೋಮೀಟರ್ಗಳ ವಿಸ್ತಾರ ಇದ್ದದ್ದು. ಅದನ್ನು ಪ್ರತಿ ಹುಣ್ಣಿಮೆಯ ದಿವಸ ಹಗಲು ಹೊತ್ತಿನಲ್ಲೂ ಹಾಕ್ಬೋದು, ರಾತ್ರಿ ಹೊತ್ತಿನಲ್ಲಿ ಹಾಕಿದರೆ ಅಷ್ಟು ಆಯಾಸ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ನಮಸ್ಕಾರ ಹಾಕೋರಿದ್ದಾರೆ. ಅಲ್ಲಿಯೂ ಕೂಡ ದೀಡ್ ನಮಸ್ಕಾರ ಹಾಕೋರಿದ್ದಾರೆ. ಒಂದು ನಮಸ್ಕಾರ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟು ಮತ್ತೆ ನಮಸ್ಕಾರ ಮಾಡೋದು, ಮತ್ತೆ ಎದ್ದು ಒಂದು ಹೆಜ್ಜೆ ನೋಡೋದು, ಮತ್ತೆ ನಮಸ್ಕಾರ ಮಾಡೋದು. ಇಂಥದನ್ನೆಲ್ಲ ಕೆಲವರು ಮಾಡ್ತಾರಂತ. ಅಲ್ಲಿ ಅಯೋಧ್ಯೆಗೆ ನಮಸ್ಕಾರ ಮಾಡೋರಿದ್ದಾರೆ. ಪ್ರದಕ್ಷಿಣೆ, ಒಟ್ಟಾರೆ ಪ್ರದಕ್ಷಿಣೆ ಇಡೀ ನಗರಕ್ಕೆ ಅಂಥದ್ದೇ ಇದು ಇದ್ದಿರಬಹುದು ಅಂತ. ಕ್ಷೇತ್ರ ಪ್ರದಕ್ಷಿಣಾ ಅಂತಿದೆ ಶಬ್ದ, ಅದಕ್ಕಾಗಿ ಹೇಳಿದೆ. ಮುಂದೆ ಇವೆಲ್ಲ 14 ಯಾತ್ರೆಗಳನ್ನು ಆತ ಮುಗಿಸ್ಕೊಂಡ. ಅಲ್ಲೇ ಸಮೀಪದ ಸುತ್ತಮುತ್ತಲಿನ ಯಾತ್ರೆಗಳಿವೆಲ್ಲ ಮುಗಿಸ್ಕೊಂಡು ರಾಮೇಶ್ವರನನ್ನ, ಆ ವರುಣ ಅಂತ ಇನ್ನೊಂದು ನದಿ ಇದೆ ಅಲ್ಲೇ ಕಾಶಿಯ ಸಮೀಪನೂ ಅಥವಾ ಕಾಶಿ ಒಳಗವನು, ಆ ವರುಣಾ ನದಿಯ ದಡದಲ್ಲಿ ರಾಮೇಶ್ವರನನ್ನು ಸ್ಥಾಪನೆ ಮಾಡಿದ. ಇದು ಎಲ್ಲಿಂದರೆ ಕಾಶಿಯ ವಾಯುವ್ಯ ದಿಕ್ಕಿನಲ್ಲಿದೆ ಅಂತದು, ವಾಯುವ್ಯ ದಿಕ್ಕಿನ ಗಡಿಯಲ್ಲಿ. ಅಲ್ಲಿ ರಾಮೇಶ್ವರನನ್ನು ಸ್ಥಾಪನೆ ಮಾಡಿದ. ತನ್ನ ಹೆಸರಿನಿಂದ ರಾಮತೀರ್ಥ ಅಂತ ಅನ್ನೋದನ್ನು ಸ್ಥಾಪನೆ ಮಾಡಿದ. ಅದೆಲ್ಲಿ ಅಂದರೆ ಭಾಗೀರಥಿ ನದಿಯಲ್ಲಿ, ಗಂಗಾ ನದಿಯಲ್ಲಿ ಒಂದು ಕಡೆ ರಾಮತೀರ್ಥ ಅಥವಾ ರಾಮಘಾಟ್ ಅಂತ ಒಂದನ್ನ ಆತ ಮಾಡಿದ. ಇದೇ ಸಂದರ್ಭದಲ್ಲಿ ಹನುಮಂತ ಅಲ್ಲಿಗೆ ಬಂದ. ರಾಮ ಅಯೋಧ್ಯೆಯಲ್ಲಿಲ್ಲ, ಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾನೆ ಅನ್ನೋ ಸಮಾಚಾರ ಅವನಿಗೂ ದೊರಕಿತು. ಆತ ಎಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗಿದ್ದ ತಪಸ್ಸು ಮಾಡಲಿಕ್ಕೆ ಅಂತ ಬಂದಿತ್ತು ಆನಂದ ರಾಮಾಯಣ ಅನುಸಾರವಾಗಿ. ಆತ ಅಲ್ಲಿಂದ ಒಮ್ಮೆ ಬಂದಾಗ, ಅಯೋಧ್ಯೆಗೆ ಬಂದಾಗ ರಾಮ ಇರ್ಲಿಕ್ಕಿಲ್ಲ ಅಲ್ಲಿ, ಯಾತ್ರೆಗೆ ಹೋಗಿದ್ದಾನೆ ಅಂತ ತಿಳ್ಕೊಂಡು ಕಾಶಿಗೆ ಬಂದ. ಕಾಶಿಗೆ ಬಂದು ಸೀತಾರಾಮನಿಗೆ ನಮಸ್ಕಾರ ಮಾಡಿ ಭಾಗೀರಥಿ ನದಿಯ ತೀರದಲ್ಲಿ ಸ್ನಾನ ಮಾಡಿ ಅಲ್ಲಿ ಹನುಮೇಶ್ವರ ತನ್ನ ಹೆಸರಿನ ಒಂದು ಶಂಕರನನ್ನ, ಸುನಾಮ್ನ ಶಂಕರಂ ತೀರ್ಥಂ, ಶಂಕರನನ್ನು ಸ್ಥಾಪನೆ ಮಾಡಿದ. ಹನುಮಾನ್ ಘಾಟ್ ಅಂತ ಒಂದು ಘಾಟನ್ನು ಕೂಡ ಸ್ಥಾಪನೆ ಮಾಡಿದ. ಇವೆಲ್ಲ ಕೆಲವು ಈಗಲೂ ಇವೆ ಅಲ್ಲಿ. ಘಟ್ಟಂ ಬಬಂಧ, ಘಟ್ಟ, ಸ್ನಾನದ ಘಟ್ಟವೊಂದನ್ನು ಕಟ್ಟಿಸಿದ. ದೃಶನ್ಮಯಂ, ಕಲ್ಲಿನ ಘಾಟ್ ಅದು. ಅದು ಇವತ್ತು ಕೂಡ ಆ ಹನುಮಾನ್ ಘಾಟ್ ಅಲ್ಲಿದೆ ಅಂತ ಹೇಳ್ತದೆ ಆನಂದ ರಾಮಾಯಣ. ಮುಂದೆ ರಾಮನು ಕೂಡ ಒಂದು ಘಟ್ಟವನ್ನು ತನ್ನ ಹೆಸರಿನಿಂದ ಕಟ್ಟಿಸಿದ. ತೀರ್ಥವನ್ನು ಕಟ್ಟಿಸಿದ್ದು ಬೇರೆ, ಒಂದು ಘಟ್ಟವನ್ನು ಕಟ್ಟಿಸಿದ್ದು ಬೇರೆ. ಆ ಕಾಶಿಯಲ್ಲಿ ರಾಮನ ಘಾಟ್ ಕೂಡ ಅಲ್ಲಿ ಕಾಣಿಸ್ತದೆ. ಮುಂದೆ ಚಕಾರ ಪಂಚಗಂಗಾಯಾಮ್ ಕಾರ್ತಿಕ ಸ್ನಾನಮುತ್ತಮಂ, 1 ವರ್ಷ ಆ ಕಾಶಿ ನಗರದಲ್ಲಿ ವಾಸ ಇದ್ದ. 1 ವರ್ಷ ವಾಸ ಮಾಡಿಕೊಂಡು ಯಾವ್ಯಾವ ಮಾಸದಲ್ಲಿ ಏನೇನು ಮಹತ್ವ ಆಚರಣೆಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದ. ಪಂಚಗಂಗಾ ಅನ್ನೋ ಒಂದು ಪ್ರದೇಶ, ಅಲ್ಲಿ ಸ್ನಾನ ಮಾಡಿದ. ಪಂಚಗಂಗಾ ಅಂದರೆ ಯಾವ ಪ್ರದೇಶ ಏನು ಅಂತ ಅಷ್ಟು ವಿವರಣೆ ಇಲ್ಲ. ಆ ಪ್ರದೇಶದಲ್ಲಿ ಕಾರ್ತಿಕ ಸ್ನಾನ ಮಾಡಿದ ಅಂತ ಇಷ್ಟ ಇದೆ. ತೀರ್ಥವಾಸಿಗಳಾದಂಥ ಕಾಶಿನಗರದಲ್ಲಿ ವಾಸ ಮಾಡಿಕೊಂಡಿರೋರು, ಗಂಗಾ ನದಿಯ ತೀರದಲ್ಲಿರುವಂಥವರೆಲ್ಲರೂ, ಅವರೆಲ್ಲರನ್ನು ಕೂಡ ಆತ ಸಂತೋಷಪಡಿಸಿ ಅವರಿಗೆ ಸಂತರ್ಪಣೆ ಮಾಡಿ ಮುಂದೆ ಅಲ್ಲಿಂದ ಆತ ಪ್ರಯಾಣ ಮಾಡಲಿಕ್ಕೆ ಉದ್ಯುಕ್ತನಾದ. ಹೇಗೆ ಅವರನ್ನು ಸಂತೋಷಪಡಿಸಿದ ಅಂದರೆ, ರತ್ನಗಳು, ಬಂಗಾರ, ನಾನಾ ಥರದ ಆಭರಣಗಳನ್ನು, ಜೇನುಗಳನ್ನು ಇವನ್ನೆಲ್ಲ ದಾನ ಮಾಡಿದ. ನಾನಾ ಥರದ ಪಾತ್ರೆಗಳನ್ನು, ಪಕ್ವಾನ್ನ ಇತ್ಯಾದಿಗಳ ಮೂಲಕವಾಗಿ ಭೋಜನವನ್ನು ಏರ್ಪಡಿಸಿದ. ಹಾಲು, ಮೊಸರು ಇತ್ಯಾದಿಗಳ ವ್ಯವಸ್ಥೆಯನ್ನು ಮಾಡಿಸಿದ. ನಾನಾ ಥರದ ದಾನಗಳನ್ನು ಕೊಟ್ಟ. ಗಂಧ, ಚಂದನ, ತಾಂಬೂಲ, ಚಾಮರ ಇತ್ಯಾದಿಗಳನ್ನು. ಸತೂಲೈ ಮೃದು ಪರ್ಯಂಕ ದೀಪಕ ದರ್ಪಣ ಆಸನೈ, ಹತ್ತಿಯ ಹಾಸಿಗೆಗಳನ್ನು, ಚಾಮರ ಇತ್ಯಾದಿಗಳನ್ನು ದಾನ ಮಾಡಿದ. ಗೃಹೋಪಸ್ಕರ ಸಂಯುತೈ, ಮನೆಯಲ್ಲಿ ಉಪಯೋಗ ಆಗುವಂಥ ಎಲ್ಲ ಥರದ ಸಾಮಗ್ರಿಗಳನ್ನು ಅಲ್ಲಿ ದಾನ ಮಾಡಿದ. ಶಿಬಿಕಾ ದಾಸದಾಸೀಭಿ, ಪಲ್ಲಕ್ಕಿ, ವಾಹನ, ರಥ ಅದನ್ನು ದಾನ ಮಾಡಿದ. ವರ್ಷಾಸನ ಪ್ರದಾನ ಇಷ್ಟ, ಕೆಲವರಾರಿಗೂ 1 ತಿಂಗಳ 1 ವರ್ಷದ ಪೂರ್ಣ ಅವರಿಗೆ ಬೇಕಾದ ವ್ಯವಸ್ಥೆನೆಲ್ಲ ಮಾಡಿದ. ಅದು ವಿದ್ಯಾರ್ಥಿಗಳು, ಪಂಡಿತರು ಇತ್ಯಾದಿಗಳಂತವ್ರಿಗೆ ಇದ್ದಿರಬೇಕು. ಅದಕ್ಕೆ ವರ್ಷಾಸನ ಅಂತಾರೆ. ಮಾಶಾಸನ ಅಂತೇನು ಅಂತೇವೆ, ಹಾಗೆ ವರ್ಷಾಸನ ಅದನ್ನು ವ್ಯವಸ್ಥೆ ಮಾಡಿದ. ಯತಿಗಳಿಗೆ ಮೊದಲಾದವರಿಗೆ ಪಾದುಕೆಗಳನ್ನು ಇತ್ಯಾದಿಗಳನ್ನು ಕೊಟ್ಟ. ದಂಡ, ಕಮಂಡಲು ಇತ್ಯಾದಿಗಳನ್ನು ಕೊಟ್ಟ. ಮತ್ತೆ ಚರ್ಮದ
ಕೃಷ್ಣಾಜಿನ ವ್ಯಾಘ್ರಾಜಿನ ಮೊದಲಾದವುಗಳನ್ನು. ಉಚ್ಚ ಮಂಚ ಇಷ್ಟ ಪರಿಚಾರಕ ಕಾಂಚನೈಹಿ, ಮಂಚಗಳನ್ನು ಆ ಯತಿಗಳಿಗೆ ಇತ್ಯಾದಿಗಳಿಗೆ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ಮಂಚ ಇತ್ಯಾದಿಗಳನ್ನು ಪರಿಚಾರಕರನ್ನು ದಾನ ಮಾಡಿದ. ಮಠೈರ್ ವಿದ್ಯಾರ್ಥಿನ ಮನ್ನೇತರ ಸತ್ಯಂ ಮಹಾಧನೈಹಿ, ಮಠಗಳಿಗೆ ಹೋಗಿ ಅಲ್ಲಿಯೂ ಕೂಡ ನಾನಾ ಥರದ ದಾನಗಳನ್ನು ಮಾಡಿದ. ವಿದ್ಯಾರ್ಥಿಗಳು ಅತಿಥಿಗಳು ಇವರ ಸತ್ಕಾರಕ್ಕೆ ನಾನಾ ಥರದ ವ್ಯವಸ್ಥೆಯನ್ನು ಮಠಗಳಲ್ಲಿ ಮಾಡಿದ. ಬಹುಧಾ ಔಷಧಿ ಪ್ರದಾನಾಶ್ಚ ದಿಶಿಷಾಂ ಜೀವನಾದಿವಿಹಿ, ಅಲ್ಲಿರುವಂಥ ವೈದ್ಯರು ಅವರಿಗೆಲ್ಲರಿಗೂ ಕೂಡ ಜನರಿಗೆ ಚಿಕಿತ್ಸೆಯನ್ನು ಕೊಡುವಂಥವ್ರು, ಅಂಥವ್ರ ಅನುಕೂಲ ಸಲುವಾಗಿ ನಾನಾ ಥರದ ದಾನಗಳನ್ನು ಮಾಡಿದ. ಪಂಡಿತರಿಗೆ ಅಷ್ಟೇ ಅಲ್ಲ, ವೈದ್ಯರಿಗೂ ಕೂಡ ಅಂಥ ದಾನಗಳನ್ನೆಲ್ಲ ಮಾಡಿದ. ಆಗಿನ ಕಾಲಕ್ಕೆ ಏನಿರ್ತಿತ್ತು ಅಂತಂದರೆ, ಆ ವೈದ್ಯರು ಕೂಡ ಎಷ್ಟು ಜನ ಪ್ರತ್ಯೇಕವಾಗಿ ವೈದ್ಯರು ಅಂತ ಎಷ್ಟು ಜನ ಇರ್ತಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿವಾದ ಇದೆ. ವೈದ್ಯರು ಅಂತ ಅನ್ಸ್ಕೊಂಡವರು ಪಂಡಿತರು ಕೂಡ ಆಗಿರ್ತಿದ್ರು. ಆ ಒಂದು ವಿದ್ಯೆನೂ ಕೂಡ ಅವ್ರಿಗೆ ಗೊತ್ತಿತ್ತು. ವೈದ್ಯಕೀಯ ಅಂದರೆ ವೈದ್ಯಕೀಯವನ್ನು ಮಾತ್ರ ಮಾಡುವವರು, ಅವರಿಗೆ ಈ ಉಳಿದ ಶಾಸ್ತ್ರಗಳಲ್ಲಿ ಪ್ರವೇಶವೇ ಇಲ್ಲ. ಶುದ್ಧ ವೈದ್ಯರಾದವರು ಅಂತ ಯಾರು ಇದ್ರು ಅಂತ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿವಾದ. ಯಾಕೆಂದರೆ ಈ ಚರಕ ಸುಶ್ರುತ ವಾಗ್ಭಟಾದಿಗಳನ್ನು ಅವ್ರ ಹಿನ್ನೆಲೆಯನ್ನು, ಅವ್ರ ಗ್ರಂಥ ರಚನೆ, ಅವರ ಪಾಂಡಿತ್ಯ ಇತ್ಯಾದಿಗಳನ್ನು ಗಮನಿಸಿದರೆ ಅವರೆಲ್ಲವನ್ನೂ ನಿಷ್ಣಾತರಾಗಿದ್ದರು. ದೊಡ್ಡ ದೊಡ್ಡ ತತ್ವಜ್ಞಾನಿಗಳೇ ಅವರಾಗಿದ್ದರು ಅಂತ ಹೀಗೆ ಅನ್ನಿಸ್ತದೆ. ಎಲ್ಲನೂ ವೈದ್ಯನಿಗೆ ಜ್ಯೋತಿಷ್ಯ ಗೊತ್ತಿರಬೇಕು ಅಂತಲೂ ಇದೆ. ಹೌದೌದು, ಬೌದ್ಧ ನಾಗಾರ್ಜುನಾಚಾರ್ಯಗಳು ಬೌದ್ಧ ಪಂಡಿತ, ರಸಶಾಸ್ತ್ರದಲ್ಲಿ ಪಂಡಿತ. ಹೌದು, ಅವರೆಲ್ಲರೂ ಜ್ಯೋತಿಷ್ಶಾಸ್ತ್ರದಲ್ಲಿ ಕೂಡ ಪಂಡಿತರಾಗಿರಬೇಕು ಅಂತಿದೆ. ಬಂದಂಥ ರೋಗಿಗಳನ್ನ ಅವರ ನಾಡಿ ಮಿಡಿತ ಇತ್ಯಾದಿಗಳನ್ನು ಗಮನಿಸಿ, ಬಂದಂಥ ಕಾಲ ಗಳಿಗೆ ಇತ್ಯಾದಿಗಳನ್ನು ಗಮನಿಸಿ ಆಮೇಲೆ ಚಿಕಿತ್ಸೆ ಕೊಡಬೇಕು. ಬೇಕಾಬಿಟ್ಟಿಯಾಗಿ ಚಿಕಿತ್ಸೆ ಕೊಡಬಾರ್ದು ಅಂತ ಹೀಗೆ ನಾನಾ ಥರದನ್ನು ಹೇಳ್ತಾರೆ. ಬಂದವನ ಮುಖಲಕ್ಷಣಗಳನ್ನು ಗಮನಿಸಿ ಅರಿಷ್ಟ ಲಕ್ಷಣಗಳನ್ನು ಗಮನಿಸಬೇಕು. ಇದು ಇನ್ನು ಹೋಗ್ತಾನೆ ಅಂತ ಏನಾರು ಅಂತಿದ್ರೆ ಚಿಕಿತ್ಸೆಗಳನ್ನು ತಗೊಳ್ಬಾರ್ದು ಅಂತ ಹೀಗೆಲ್ಲ ವಿವರಣೆ ಮಾಡ್ತಾರೆ. ಅಂತೂ ಆ ವೈದ್ಯ ದೊಡ್ಡ ತತ್ವಜ್ಞಾನಿಯೇ ಆಗಿರಬೇಕು ಅಂತ ಅನ್ನೋದೆಲ್ಲ ಆಯುರ್ವೇದ ಪದ್ಧತಿಯಲ್ಲಿದೆ. ಅದಕ್ಕಾಗಿ ಇವತ್ತಿನ ಆಯುರ್ವೇದ ಶಿಕ್ಷಣದಲ್ಲಿ ಆ ವೈದ್ಯ ವಿದ್ಯಾರ್ಥಿಗಳನ್ನು ತತ್ವಜ್ಞಾನಿಗಳನ್ನಾಗಿಯೂ ಕೂಡ ಮಾಡೋ ಒಂದು ಪ್ರಯತ್ನ ಇದೆ. ಅದು ಪ್ರಯತ್ನ ಪೂರ್ಣವಾಗಿ ಸಫಲ ಆಗೋದಿಲ್ಲ. ಸಂಸ್ಕೃತ ಅವ್ರಿಗೆ ಬರಬೇಕು, ತತ್ವಜ್ಞಾನವೂ ಅವ್ರಿಗೆ ತಿಳಿಯಬೇಕು ಅನ್ನೋದೊಂದು ಪ್ರಯತ್ನ ಅಲ್ಲಿದೆ. ಆದರೆ ಅದಕ್ಕೆ ಬೇಕಾದ ಕಾರ್ಯರೂಪದ ಪ್ರಯತ್ನ ಇಲ್ಲ. ಉದ್ದೇಶ ಏನೋ ಸರಿಯಾಗಿದೆ, ಕಾರ್ಯರೂಪಕ್ಕೆ ಆ ಪ್ರಯತ್ನ ಸರಿಯಾಗಿ ಆಚರಣೆಗೆ ಬಂದಿಲ್ಲ ಇಷ್ಟೇ. ಅಂತೂ ಹಾಗೆ ವೈದ್ಯರು ಇರಬೇಕು. ಅದಕ್ಕಾಗಿ ಅವ್ರಿಗೆ ದಾನ ಮಾಡಿದ. ಈಗಿನ ಕಾಲದ ವೈದ್ಯರಿಗೆ ದಾನ ಮಾಡೋ ಅವಶ್ಯಕತೆ ಇಲ್ಲ. ಆಗಿನ ಕಾಲದ ವೈದ್ಯರು ಪಂಡಿತರಷ್ಟೇ ನಿಸ್ಪೃಹರಾಗಿರ್ತಿದ್ರು. ಪಂಡಿತರು ಬ್ರಾಹ್ಮಣರು ಇತ್ಯಾದಿ ನಿಸ್ಪೃಹರಾಗಿ ಬದುಕ್ತಿದ್ರು. ಅಷ್ಟೇ ನಿಸ್ಪೃಹರಾಗಿ ಅವ್ರಿಗೆ ಬದುಕ್ತಿದ್ರಾದ್ರಿಂದ ಅವರಿಗೆ ದಾನ ಮಾಡುವಂಥ ಅವಶ್ಯಕತೆ. ತಸ್ಮಾತ್ ಉಪಾಚರ್ಯತ್ವೇನ ಸ್ವನಿಷ್ಕ ತಪಸ್ವಿನ ಅಂತ ಒಂದಿಲ್ಲೋ ಮಾತು. ವೈದ್ಯ ಏನು ಮಾಡಬೇಕು ಅಂದರೆ ತನ್ನಲ್ಲಿರುವಂಥ ಧನವನ್ನೂ ಕೂಡ ಕೆಲವೊಮ್ಮೆ ತನ್ನ ಬೆಳಗ್ಗೆ ಬಂದಂಥ ತಪಸ್ವಿಗಳಾದಂಥವ್ರು ಶ್ರೇಷ್ಠರಾದಂಥ ಜ್ಞಾನಿಗಳು ಯಾರು ಬಂದರೆ ಅವರನ್ನು ತಿರಸ್ಕಾರ ಮಾಡದೆ ಅವರಿಗೆ ತನ್ನಲ್ಲಿರುವಂಥ ಧನವನ್ನು ಉಪಯೋಗ ಮಾಡಿ ಚಿಕಿತ್ಸೆ ಕೊಡಬೇಕು ಅಂತಿದೆ. ಇಷ್ಟಕ್ಕೆಲ್ಲ ಅವ್ರು ತಯಾರಾಗಿರ್ತಿದ್ರು. ಅದಕ್ಕಾಗಿ ಅವರಿಗೆ ದಾನ, ಇಲ್ಲದೇ ಅವ್ರಿಗೆ ದಾನ ಮಾಡಿ ಉಪಯೋಗವಿಲ್ಲ. ಮಹಾಪುಸ್ತಕ ಸಂಭಾರೈ ಲೇಖಕಾನಾಂಚ ಜೀವನೈ, ಪುಸ್ತಕಗಳನ್ನು ಮುದ್ರಣ ಮಾಡುವವರು ಬರೆಯುವವರು ಅವರಿಗೂ ನಾನಾ ಥರದ ವ್ಯವಸ್ಥೆಗಳನ್ನು ಮಾಡಿದ. ಪತ್ರದಾನ ಅನೇಕಶಃ, ಎಂದೋ ಪತ್ರಗಳನ್ನು ತಾಳ ಗ್ರಂಥಗಳು ಕೊರತೆ ಅವರಿಗೆ ಆಗಿರಬಾರದು, ಅದಕ್ಕಾಗಿ ವ್ಯವಸ್ಥೆ ಮಾಡಿದ. ಕೆಲವು ಕಡೆ ಯಾತ್ರಿಕರ ಅನುಕೂಲಕ್ಕಾಗಿ, ಜನಸಾಮಾನ್ಯರ ಅನುಕೂಲಕ್ಕಾಗಿ ಪ್ರಪಾ ಅಂದರೆ ನೀರು ಕುಡಿಯುವಂಥ ಜಾಗ, ನೀರು ಇತ್ಯಾದಿ ತಂಪಾದ ಪಾನೀಯಗಳು ಸಿಗುವಂಥ ಜಾಗಗಳನ್ನು ವ್ಯವಸ್ಥೆ ಮಾಡಿದ. ಹೇಮಂತೆ ಅಗ್ನಿಷ್ಟ ಕೇಂದ್ರನೇ ಚಳಿಗಾಲದಲ್ಲಿ ಉಪಯೋಗ ಆಗಲಿ ಅಂತೇಳಿ ಚಳಿ ಕಾಯಿಸಿಕೊಳ್ಳಿಕ್ಕೆ ಅನುಕೂಲ ಆಗುವಂಥ ಜಾಗಗಳನ್ನು ಕೂಡ ಮಾಡಿದ. ಅಷ್ಟು ಚಳಿ ನಮಗೆ ಅನುಭವ ಇಲ್ಲಿಲ್ಲ ಈ ಪ್ರದೇಶದಲ್ಲಿ. ಆ ಪ್ರದೇಶಗಳಲ್ಲಿ ಒಂದು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಫೈರ್ ಪ್ಲೇಸ್ ಅಂತ ಇರ್ತದೆ ಪಾಶ್ಚಾತ್ಯ ದೇಶಗಳಲ್ಲಿ, ಅಥವಾ ಕೆಲವು ಉತ್ತರ ಭಾರತದ ಕೆಲವು ಜಾಗಗಳಲ್ಲೂ ಕೂಡ ಒಂದು ಒಲೆನೇ ಅದ. ಅಲ್ಲಿ ಅಡುಗೆ ಮಾಡೋದಿಲ್ಲ, ಉರುವಲುಗಳನ್ನು ಹಾಕಿ ಉರಿಸೋದು ಅಷ್ಟೇ ಕೆಲಸ. ಅದಕ್ಕೆ ಹೊಗೆ ಹೊಳಿಕೆ ಮೇಲಿಂದ ವ್ಯವಸ್ಥೆ ಇರ್ತದೆ, ಒಲೆ ಇದ್ದಂತೆ. ಮನೆಯಲ್ಲೇ ಬೆಚ್ಚಗಿರುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನೇ ಇಷ್ಟಕ ಇಂಧನ ಅಂತ ಹೇಳ್ತಾರೆ. ಛತ್ರ ಆಚ್ಛಾದನೈಹಿ, ಛತ್ರ ಆಚ್ಛಾದನಕ ಜೈಹಿ ವರ್ಷಕಾಲೋಚಿದೆ ಬಹು. ಛತ್ರಗಳನ್ನು, ಹಾಸಿಗೆ ಹೊದಿಕೆಗಳನ್ನು ಕೂಡ
ಸಾಕಷ್ಟು ದಾನ ಮಾಡಿದ ಮಳೆಗಾಲಕ್ಕೆ ಅನುಕೂಲ ಆಗುವಂತೆ. ರಾತ್ರವು ಪಾಠ ಪ್ರದೀಪ ಇಷ್ಟ, ರಾತ್ರಿ ಹೊತ್ತಿನ ಕೂಡ ವಿದ್ಯಾರ್ಥಿಗಳು ಅಧ್ಯಾಪಕರು ಕಾಲಹರಣೆ ಮಾಡದೆ ಓದ್ಲಿಕ್ಕೆ ಅನುಕೂಲ ಆಗಲಿ ಅಂತ ದೀಪದ ವ್ಯವಸ್ಥೆ ಮಾಡಿಸಿದ ಅವರಿಗೆಲ್ಲ. ಪುರಾಣ ಪಾಠಕಾಶ್ಚಾಪಿ ಪ್ರತಿ ದೇವಾಲಯಂ ಧನೈಹಿ, ಪುರಾಣ ವಾಚನ ಮಾಡುವವರಿಗೆ, ಪಂಡಿತರಿಗೆ, ಪ್ರತಿಯೊಂದು ದೇವಾಲಯದಲ್ಲಿ ಇರುವಂಥವರಿಗೆ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ. ಪಾದಾಭ್ಯಂಜನಕಾದಿಬಿಹಿ ಅಂತ ಹೇಳ್ತಾರೆ ಇನ್ನೊಂದು. ಅವರಿಗೆ ಅಲ್ಲಿರುವಂಥ ವಿದ್ಯಾರ್ಥಿಗಳು, ಅಧ್ಯಾಪಕರು ಇತ್ಯಾದಿಗಳಿಗೆ ಅಭ್ಯಂಗ ಇತ್ಯಾದಿಗಳನ್ನು ಮಾಡ್ಕೊಳ್ಳೋ ಸಲುವಾಗಿ ತೈಲ, ಸುಗಂಧ ದ್ರವ್ಯಗಳು ಇತ್ಯಾದಿಗಳ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ. ಅದು ವಿದ್ಯಾರ್ಥಿಗಳಿಗೆ ಇದ್ದಿರ್ಲಿಕ್ಕಿಲ್ಲ, ಅದು ಅಲ್ಲಿರುವ ಅಧ್ಯಾಪಕರಿಗೆ ಅಷ್ಟೇ ಇರಬೇಕು. ವಿದ್ಯಾರ್ಥಿಗಳು, ಬ್ರಹ್ಮಚಾರಿಗಳು ಅಭ್ಯಂಗ ಮಾಡ್ಕೊಳ್ಬಾರ್ದು ಅಂತ ಶಾಸ್ತ್ರ ಇದೆ ಅಂತ ನೆನಪು. ಮುಂದೆ ನೃತ್ಯ ಗೀತ ಕರಣಾರ್ಥೈ ಅನೇಕಶಃ, ದೇವಾಲಯಗಳಲ್ಲಿ ನರ್ತನ, ಸಂಗೀತ ಇತ್ಯಾದಿ ನಡೆಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ. ಬಿದ್ದು ಹೋದಂತಹ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ. ಸುಣ್ಣ ಬಣ್ಣ ಮಾಡಿಸಿದ. ಸುಧಾಕಾರ್ಯ, ಸುಧಾ ಅಂದರೆ ಸುಣ್ಣ, ಅದರ ವ್ಯವಸ್ಥೆ ಮಾಡಿದ. ಚಿತ್ರಲೇಖನ ಮೂಲ್ಯ ಇಷ್ಟ, ದೇವಾಲಯದಲ್ಲಿ ಸುಂದರವಾದಂತಹ ಪೌರಾಣಿಕ ಚಿತ್ರಗಳಿರುವಂತೆ ಚಿತ್ರಗಳ ನಿರ್ಮಾಣ ಆಗಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ. ರಂಗಶಾಲಾ ಆದಿ ಮಂಡನೆ, ರಂಗಶಾಲೆ ಅಂತ ಒಂದಿರ್ತದೆ ದೇವಾಲಯದಲ್ಲಿ, ದೇವರ ಎದುರಿಗೆ ಪ್ರಧಾನವಾದಂಥ ಸ್ಥಳ, ಅಲ್ಲಿ ನರ್ತಕಿಯರು ನರ್ತನ ಮಾಡಬೇಕು, ಅದು ರಂಗಶಾಲ. ಆರತಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಗುಗ್ಗುಲ, ಧೂಪ, ದಶಾಂಗ ಕೈಹಿ, ಕರ್ಪೂರ ಆರ್ತಿಕಾದ್ಯಶ್ಚ, ಹೀಗೆ ನಾನಾ ಥರದ ದಾನಗಳನ್ನು ಅವರಿಗೆ ಆ ದೇವಾಲಯಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟ. ಪಂಚಾಮೃತಾನಾಂ ಸ್ನಪನೈ ಸುಗಂಧ ಸ್ನಪನೈರತೆ, ಆ ದೇವರಿಗೆ ಪಂಚಾಮೃತ ಸ್ನಾನ, ಪಂಚಾಮೃತ ಅಭಿಷೇಕ ಇತ್ಯಾದಿಗಳು ನಿತ್ಯ ಸಲ್ಲಬೇಕಲ್ಲ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಆತ ಕೊಟ್ಟ. ದೇವಾರ್ಥಂ ಮುಖವಾಸೈಶ್ಚ ದೇವೋದ್ಯಾನೈರನೇಕಶಃ, ದೇವತೆಗಳ ಮುಖವಾಸೈಶ್ಚ, ನಾನಾ ಥರದ ವಸ್ತ್ರಗಳು ಆ ದೇವಾಲಯದ ವಿಗ್ರಹಗಳ ಅಲಂಕಾರಕ್ಕಾಗಿ. ದೇವೋದ್ಯಾನ, ದೇವಾಲಯದ ಸುತ್ತಮುತ್ತಲು ಉಪವನ ಇತ್ಯಾದಿಗಳನ್ನು ಕಟ್ಟಿಸಿದ. ಮಹಾಪೂಜಾರ್ಥಂ ಮಾಲ್ಯಾದಿ ಗುಂಪನಾರ್ಥೈ ತ್ರಿಕಾಲತಃ, ಮಹಾಪೂಜೆ ನಡೆಯುವಂತಾಗಬೇಕು ತ್ರಿಕಾಲ, ಅದಕ್ಕೆ ಹೂಮಾಲೆಗಳ ವ್ಯವಸ್ಥೆ ಆಗಬೇಕು, ಹೂವಿನ ಗಿಡಗಳ ವ್ಯವಸ್ಥೆ ಆಗಬೇಕು, ಅದನ್ನು ಕಟ್ಟೋರು ಇರಬೇಕು. ಮೂರು ಹೊತ್ತು ಶಂಖ ಬೇರಿ ಮೊದಲಾದ ವಾದ್ಯಗಳನ್ನು ವ್ಯವಸ್ಥೆ ಮಾಡಬೇಕು, ಅದನ್ನು ನುಡಿಸೋರು ಬೇಕು, ನುಡಿಸೋರನ್ನ ವ್ಯವಸ್ಥೆ ಮಾಡಿದ, ಆ ವಾದ್ಯಗಳನ್ನು ವ್ಯವಸ್ಥೆ ಮಾಡಿದ. ಇದೆಲ್ಲ ಶಿವಾಲಯದಲ್ಲಿ ವ್ಯವಸ್ಥೆನೆಲ್ಲ ಮಾಡಿದ. ಘಂಟೆ, ಗಡುಕ, ಕುಂಭಾದಿ ಸ್ನಾನೋಪಸ್ಕರ ಭಾಜನೈ, ನಾನಾ ಥರದ ಕುಂಭ ಮೊದಲಾದ ಸ್ನಾನಕ್ಕೆ ಬೇಕಾದಂಥ ಪಾತ್ರೆಗಳನ್ನು ಕೂಡ ವ್ಯವಸ್ಥೆ ಮಾಡಿದ. ಶಂಖ, ನಗಾರಿ, ಮೃದಂಗ ಮೊದಲಾದಂಥ ವಾದ್ಯಗಳ ವ್ಯವಸ್ಥೆ, ಮತ್ತೆ ಕಲಶ, ಮತ್ತೆ ಗಡುಕ ಅಂತಿದೆ. ಗಡುಕ ಅಂತಂದ್ರೆ ಇದು ಹಂಡೆ ಅಂತ ಇರಬೇಕು, ದೊಡ್ಡ ಪ್ರಮಾಣದ ನೀರನ್ನು ಶೇಖರಣೆ ಮಾಡಲಿಕ್ಕಿರುವಂಥ ಹಂಡೆ. ಕಲಶ ಅಂದರೆ ಕುಂಭ ಅಂದರೆ ತಂಬಿ, ಘಟಗಳು ಇತ್ಯಾದಿಗಳು, ಅದನ್ನು ವ್ಯವಸ್ಥೆ ಮಾಡಿದ. ಶ್ವೇತ ಮಾರ್ಜನ ವಸ್ತ್ರ ಇಷ್ಟ ಸುಗಂಧೈರ್ ಯಕ್ಷ ಕರ್ದಮೈಹಿ, ಬಿಳಿಯ ಬಣ್ಣದ ವಸ್ತ್ರಗಳನ್ನು, ತಾನಾದ್ಮೇಲೆ ಒರೆಸುವಂಥ ವಸ್ತ್ರ ಇತ್ಯಾದಿಗಳನ್ನು ವ್ಯವಸ್ಥೆ ಮಾಡಿದ. ಜಪ ಹೋಮೈಹಿ, ಜಪ ಹೋಮಗಳು ನಡೆಯಬೇಕು, ಸ್ತೋತ್ರ ಪಾಠಗಳು ನಡೆಯಬೇಕು. ಶಿವನಾಮ ಉಚ್ಚ ಭಾಷಣೈಹಿ, ಇವುಗಳನ್ನೆಲ್ಲ ದಾನ ಮಾಡಿದ. ಮತ್ತು ತಾನಲ್ಲಿ ಹೇಗೆ ಸೇವೆ ಸಲ್ಲಿಸಿದ, ಇವು ಮೇಲೆ ಕೊಟ್ಟಂಥ ದಾನಗಳಾದವು. ತಾನೇನು ಮಾಡಿದ, ನೀವು ಜಪ ಮಾಡಿದ, ಹೋಮ ಮಾಡಿದ, ಸ್ತೋತ್ರ ಪಾಠ ಮಾಡಿದ, ಶಿವನಾಮವನ್ನು ಸಾಮೂಹಿಕವಾಗಿ ಜೋರಾಗಿ ತಾನೇ ಉಚ್ಚಾರ ಮಾಡಿ ಅದನ್ನು ಪುರಸ್ಕರಣೆ ಮಾಡಿದ. ರಾಸಕ್ರೀಡಾ, ಇದನ್ನು ಗಮನಿಸಬೇಕು. ಕೃಷ್ಣ ರಾಸಕ್ರೀಡೆ ಮಾಡಿದ್ದನ್ನು ಕೇಳಿದ್ದೇನೆ, ಇದು ರಾಮ ರಾಸಕ್ರೀಡೆ ಮಾಡಿದ್ರು ವರ್ಣನೆ ಇದೆ. ಆ ಪ್ರದೇಶದಲ್ಲಿ ರಾಸಕ್ರೀಡೆ ಮಾಡಿದ ತಾನು ಕೂಡ. ರಾಸಕ್ರೀಡಾ ಸಂಯುಕ್ತೈ ಚಲನೈ ಸಪ್ರದಕ್ಷಿಣೈ, ರಾಸಕ್ರೀಡೆ ಮಾಡಿ ಭಗವಂತನ ಸೇವೆ ಮಾಡಿದ. ಚಲನೈ ಸಪ್ರದಕ್ಷಿಣೈ, ಪ್ರದಕ್ಷಿಣೆ ಹಾಕಿದ, ನಮಸ್ಕಾರ ಹಾಕಿದ. ಏವಮಾದಿವಿರ್ ಉದ್ದಂಡೈ ಕ್ರಿಯಾದಂಡೈರನೇಕಶಃ, ನಾನಾ ಥರದ ಉದ್ದಂಡ ಕಠಿಣವಾದಂಥ ಸೇವೆಗಳನ್ನು ಸಲ್ಲಿಸಿದ. ವರ್ಷಮೇಕ ಮುಷಿತ್ವಾತು, ಹೀಗೆ 1 ವರ್ಷ ಕಾಲ
ಅಲ್ಲಿ ವಾಸ ಮಾಡಿ ನಾನಾ ಥರದ ತೀರ್ಥಗಳನ್ನೆಲ್ಲ ನೋಡಿ ದೀನರಿಗೆ ಅನಾಥರಿಗೆ ನಾನಾ ಥರದ ಸಂತರ್ಪಣೆಗಳನ್ನೆಲ್ಲ ಮಾಡಿ ಕಾಶೀನಾಥನಾದ ವಿಶ್ವೇಶ್ವರನನ್ನ ಸಂತೋಷಪಡಿಸಿ ಬ್ರಹ್ಮಚರ್ಯಾದಿ ನಿಯಮೈಹಿ ಕಠೋರವಾದ ಬ್ರಹ್ಮಚರ್ಯವನ್ನು ಋತುಕಾಲ ಅಗಮೇನ ಗೃಹಸ್ಥನಾದವನು ಯಾವ ಕಾಲದಲ್ಲಿ ಬ್ರಹ್ಮಚರ್ಯವನ್ನು ಬಿಟ್ಟರೆ ನಡೀತದೋ ಅದನ್ನು ಕೂಡ ಆ ಕಾಲದಲ್ಲಿ ಕೂಡ ಆತ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ. ಕಠೋರವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ. ಸತ್ಯ ಸಂಭಾಷಣೆಯನ್ನು ಮಾಡಿದ. ಯಾವಾಗಲೂ ಸತ್ಯವನ್ನೇ ಹೇಳ್ತಿದ್ದ. ವಿಶೇಷವಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಸುಳ್ಳು ಹೇಳಬಾರ್ದು. ಕ್ಷೇತ್ರದಲ್ಲಿದ್ದಾಗ ಅನ್ಯಕ್ಷೇತ್ರ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತೆ. ಪುಣ್ಯಕ್ಷೇತ್ರ ನೀವು ಬಂದಾಗ ಬೇರೆ ಕ್ಷೇತ್ರದಲ್ಲಿ ಮಾಡಿದ ಪಾಪ ಹೋಗ್ತದಂತೆ. ತಪ್ಪೇನಾದರೂ ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಿಬಿಟ್ರೆ ಅದು ವಜ್ರಲೇಪೋ ಭವಿಷ್ಯತೆ ಅಂತ ಶಾಸ್ತ್ರ. ಪುಣ್ಯಕ್ಷೇತ್ರದಲ್ಲಿ ಪಾಪ ಮಾಡಲೇಬಾರ್ದು. ಅದಕ್ಕಾಗಿ ಅಲ್ಲಿ ಸುಳ್ಳು ಹೇಳೋದಿಲ್ಲ ನಾನು ಒಂದು ಘೋಷಣೆ ಮಾಡಿ ಸುಳ್ಳು ಹೇಳೋದನ್ನು ಬಿಟ್ಟ. ಹೀಗೆ ಆ ತೀರ್ಥವನ್ನೆಲ್ಲ ತೀರ್ಥಾಭಿಮಾನ ದೇವತೆಗಳನ್ನು ಸಂತೋಷಗೊಳಿಸಿದ. ಮತ್ತೊಮ್ಮೆ ವಿಶ್ವನಾಥನನ್ನ ಕಾಲರಾಜನನ್ನ, ಕಾಲರಾಜ ಅಂದರೆ ಅಲ್ಲಿರುವಂಥ ಯಾರು ಒಂದು ದೇವತೆ ಇದ್ದಿರಬೇಕು, ಕಾಲಭೈರವ, ಕಾಲರಾಜ ಅಂದರೆ ಕಾಲಭೈರವ, ಗಣಾಧಿಪತಿ ಮತ್ತು ಅನ್ನಪೂರ್ಣ, ದಂಡಪಾಣಿ, ಈ ಎಲ್ಲ ದೇವತೆಗಳು ಇವರಿಗೆಲ್ಲ ಮತ್ತೆ ಮತ್ತೆ ನಮಸ್ಕಾರ ಮಾಡಿದ. ಶಿವನ ಅನುಜ್ಞೆಯನ್ನು ಪಡೆದುಕೊಂಡು ವಿಮಾನವನ್ನೇರಿ ಆಕಾಶ ಮಾರ್ಗದ ಮೂಲಕವಾಗಿ ಗಂಗಾ ನದಿಯ ದಕ್ಷಿಣದ ಭಾಗಕ್ಕೆ ಆತ ಪ್ರಯಾಣ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.